ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಕ್ಷರ ಭವಿಷ್ಯ ನೀರು ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶುಕ್ರವಾರ ಬಂತು ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋದು ಒಂದೇ, ಅಕ್ಷರ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರದ ಜಾದುವನ್ನ ತೋರಿಸ್ತಾರೆ ಅಂತ. ಹೌದು, ಸಂಖ್ಯಾಶಾಸ್ತ್ರ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಖ್ಯೆಗಳಿಂದ ನಮ್ಗೆ ಮುಂದಿನ ಭವಿಷ್ಯ ಹೇಗಿದೆ, ಮುಂದಿನ ಅದೃಷ್ಟ ಹೇಗಿದೆ ಅನ್ನೋದ್ರ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸಾಕಷ್ಟು ಜನ ನಮ್ಮ ಅಕ್ಷರ ಭವಿಷ್ಯ ಕಾರ್ಯಕ್ರಮದಿಂದ ಸಂಖ್ಯಾಶಾಸ್ತ್ರದ ಬಗ್ಗೆ ಕೂಡ ಕೆಲವೊಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದಾರೆ. ಹೌದು, ಪ್ರತಿ ಶುಕ್ರವಾರ ಅರ್ಧ ಗಂಟೆ ಕಾಲಾವಕಾಶದಲ್ಲಿ ನಿಮ್ಮ ಕರೆಗಳನ್ನ ಸ್ವೀಕರಿಸ್ತಾರೆ, ಹಾಗೆ ನಿಮ್ಮ ಬಗ್ಗೆ ತಿಳಿಸ್ಕೊಡ್ತಾರೆ, ಈ ದಿನದ ವಿಶೇಷ ಏನು ಅಂತ ತಿಳಿಸ್ಕೊಡ್ತಾರೆ, ಹಾಗೆ ರಾಶಿಗಳ ಬಗ್ಗೆ ಕೂಡ ಕೆಲವೊಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಸೊ ತಡ ಮಾಡದೆ ನಾವು ಕಾರ್ಯಕ್ರಮವನ್ನ ಶುರು ಮಾಡೋಣ. ನುರಿತ ತಜ್ಞ ಸಂಖ್ಯಾಶಾಸ್ತ್ರ ಗುರುಗಳಾದ ಅಭಿಜಿತ್ ನಿರಂಜನ್ ಆಚಾರ್ಯರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡು. ನಮಸ್ತೆ ಆಚಾರ್ಯ. ನಮಸ್ಕಾರ ವೀಕ್ಷಕರ. ಸೊ ಯಾರ್ಯಾರ ಕರೆ ಸಿಕ್ಕತ್ತೆ ತಿಳಿಸಿ. ಒಂದು ಇವತ್ತು ಹೆಚ್ಚಿನ ಅಂಶ 1, 3, 5, 6, 7, 9 ಇವರಿಗೆ ಕರೆ ಸಿಗೋ ಚಾನ್ಸಸ್ ಹೆಚ್ಚು. ಓಕೆ, ಸೊ ಯಾರ್ಯಾರಿಗೆ ಕರೆ ಸಿಗತ್ತೆ ಅಂತ ಹೇಳಿದ್ದಾರೆ, ಸೊ ಅವ್ರೆಲ್ರಿಗೂ ಕರೆ ಸಿಗತ್ತೆ. ಸೊ ಅದೃಷ್ಟ, ಬಹುಶಃ ಅದೃಷ್ಟ ಇದ್ದಲ್ಲಿ ಯಾರ್ಯಾರ್ದು ಇವತ್ತು ಹೇಳಿಲ್ವ ಡೇಟು ಅವ್ರಿಗೂ ಕೂಡ ಸಿಗಬಹುದು. ಸೊ ಹಾಗೆ ಈ ದಿನ 23, ಸೊ 23ನೇ ತಾರೀಕು ಕುತೂಹಲದಿಂದ ಕಾಯೋ ದಿನ ಇವತ್ತು. ಖಂಡಿತ 23 ಅಂದ್ರೆ ವೆರಿ ಇಂಪಾರ್ಟೆಂಟ್ ನಂಬರ್ ಅಂತ ಹೇಳೋದು. 23 ಅಂದಾಗ 2 ಚಂದ್ರ 3 ಗುರು, ಈ 2 ಗ್ರಹಗಳ ಕಾಂಬಿನೇಷನ್ 5ನೇ ಗ್ರಹ ಬುಧ ಗ್ರಹ ಅಂತೀವಿ. ಸೊ ಬುಧ ಗ್ರಹದ ಆದಿತ್ಯದಲ್ಲಿ ಹುಟ್ಟಿರ್ತಾರೆ. ಬುಧ ಅಂದ್ರೆ ಬುದ್ಧಿಕಾರಕ ಅಂತ ಹೇಳ್ತಾರೆ. ನಮ್ಮ ಜ್ಯೋತಿಷದಲ್ಲಿ ಆಗ್ಬೋದು, ನಮ್ಮ ಸಂಖ್ಯಾಶಾಸ್ತ್ರ ಬುದ್ಧಿಕಾರಕ, ಬುದ್ಧಿವಂತರು ಅಂತ. ಬುದ್ಧಿವಂತರು ಹೇಗೆ ಅಂದ್ರೆ ಬುದ್ಧಿವಂತ ಆದ್ರೂ ತುಂಬಾನೇ ಬುದ್ಧಿವಂತರು, ಅದರಲ್ಲಿ ಅತಿ ಬುದ್ಧಿವಂತರು ಕೂಡ ಹಾಕ್ಬಿಡ್ತಾರೆ. ಹಾಗೆ 5ನೇ ಗ್ರಹ ಅಂದ್ರೆ ಮಧ್ಯದ ಗ್ರಹ ಅಂದಾಗ ಮಧ್ಯಸ್ಥಿಕೆ ಮಾಡೋರು ಇವರೇ. ಅಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಆ ಪ್ರಾಬ್ಲಮ್ಗೆ ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು ಅದು ಮಧ್ಯಸ್ಥಿಕೆ ಮಾಡಿ ಅದು ಸಾಲ್ವ್ ಮಾಡೋದೇ ಇವ್ರ ಕೆಲಸ ಆಗಿರುತ್ತೆ. ಅದು ಇಂಥ ಸಣ್ಣ ವಿಷಯ ಅಂತಲ್ಲ, ತುಂಬಾ ದೊಡ್ಡ ವಿಷಯ ಅಂತಲ್ಲ, ಅದು ಎರಡರಲ್ಲಿ ಇರ್ತಾರೆ. ಆದರೆ ಬುದ್ಧಿವಂತಿಕೆ ನಾನು ಹೇಳಿದ್ನಲ್ಲ, ಬುದ್ಧಿವಂತಿಕೆ ಇದ್ರೆ ಇವರು ಲಾ ಪಾಯಿಂಟ್ಸ್ ಇವ್ರು ಮಾತಾಡೋಷ್ಟು ಯಾರು ಮಾತಾಡೋಕ್ಕಾಗಲ್ಲಮ್ಮ. ನೋಡಿ, ಎಜುಕೇಶನ್ ಕಡಿಮೆ ಇರುತ್ತೆ. ಈ 23ನೇ ತಾರೀಕು ಕೊಟ್ಟವರು ಎಜುಕೇಶನ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಎಜುಕೇಶನ್ ಕಡಿಮೆ ಅಂದಾಗ ಸ್ವಲ್ಪ ಬ್ರೇಕ್ ಆಗಿ ಎಜುಕೇಶನ್ ಮುಗಿಸ್ಬೋದು, ಆದರೆ ಎಜುಕೇಶನ್ ಸ್ವಲ್ಪ ಕಡಿಮೆನೇ. ಇವರು 5ನೇ ಕ್ಲಾಸ್ ಓದಿರಲಿ ಅಥವಾ 7ನೇ ಕ್ಲಾಸ್ ಓದಿರಲಿ, ಡಿಗ್ರಿ ಓದೋರಿಗೆ ಮಾತಾಡ್ತಾರೆ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಖಂಡಿತ ಇರೋದಿಲ್ಲ, ಯಾಕಂದರೆ ಮ್ಯಾನೇಜ್ ಮಾಡಿಬಿಡ್ತಾರೆ. ಇಂಗ್ಲೀಷ್ ಗೊತ್ತಿಲ್ಲ ಅಂದ್ರೂ ಇಂಗ್ಲೀಷ್ ಮಾತಾಡೋಂಗೆ ಮ್ಯಾನೇಜ್ ಮಾಡಿಬಿಡ್ತಾರೆ. ಹಿಂದಿ ಗೊತ್ತಿಲ್ಲ ಅಂದರೆ ಗೊತ್ತಿರೋ ಥರ ಮ್ಯಾನೇಜ್ ಮಾಡಿಬಿಡ್ತಾರೆ. ಸೊ ಅದು ಬುದ್ಧಿವಂತಿಕೆನೇ ಅಲ್ವಾ. ಬುಧಗ್ರಹ ಅಂದರೆ ಬುದ್ಧಿಕಾರಕ, ಅಂದರೆ ಎಲ್ಲಿ ಬುದ್ಧಿ ಒಬ್ಬಿಸ್ಬೇಕು ಅಲ್ಲಿ ಒಗ್ಗಿಸ್ಬಿಡ್ತಾರೆ. ಆದರೆ ಈ ಬುದ್ಧಿ ಸ್ವಲ್ಪ ಅತಿ ಬುದ್ಧಿವಂತಿಕೆ ಆಗಿಬಿಡುತ್ತೆ. ಯಾಕೆ ಅಂದರೆ ಇವ್ರು ಸ್ವಲ್ಪ ಹಣದ ಹಿಂದೆ ಹೋಗೋದು ಸ್ವಲ್ಪ ಯೋಚನೆ. ಯಾಕೆ ಹಣ ಸಂಪಾದನೆ ಮಾಡಬೇಕು, ಯಾಕಂದರೆ ಇವರು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಸ್ಟ್ರಗಲ್ ಪಟ್ಟಿರ್ತಾರೆ. ಎಜುಕೇಷನ್ಗೆ ಆಗ್ಬೋದು, ಅಥವಾ ತಮ್ಮ ಕೆಲಸಕ್ಕೆ ಆಗ್ಬೋದು, ಅಥವಾ ತಮ್ಮ ಫ್ಯಾಮಿಲಿಯಲ್ಲಿ ಸ್ಟ್ರಗಲ್ ಪಟ್ಟಿರ್ತಾರೆ. ಆ ಸ್ಟ್ರಗಲಿಂದ ಹಣದ ಹಿಂದೆ ಹಣ ಬೇಗ ಮಾಡಬೇಕು ಅಂತ. ತಪ್ಪಲ್ಲ ಅದು. ಹಣದ, ಯಾಕಂದರೆ ಫಸ್ಟ್ ಕಷ್ಟಪಟ್ಟಿರೋದ್ರಿಂದ ನಾನು ಆದಷ್ಟು ಬೇಗ ಹಣ ಮಾಡಬೇಕು, ಅಚೀವ್ ಮಾಡಬೇಕು ಅಂತಿರ್ತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ 2+2 ಚಂದ್ರ ಅಂದ್ರೆ ಸ್ವಲ್ಪ ಆಸೆ ಕಡಿಮೆನೇ. ಆದರೆ 2+3 ಆದಾಗ 5 ಬರೋದ್ರಿಂದ ಸ್ವಲ್ಪ ದುಡ್ಡಿನಿಂದ ಹೋಗಲೇಬೇಕಾಗತ್ತೆ. ದುಡ್ಡು ಬೇಕು ಅನಿಸುತ್ತೆ. ಒನ್ಸ್ ಯಾವುದೋ ಒಂದು ಅಚೀವ್ ಮಾಡಿಬಿಟ್ರು ದುಡ್ಡು ಬಗ್ಗೆ ಅಂತ ಇಟ್ಕೊಂಡ್ರೆ, ಆ ದುಡ್ಡು ಒನ್ಸ್ ಬಂದ್ಮೇಲೆ, ಈಗ ಸ್ವಲ್ಪ ಒಂದು ಸೈಟ್ ಮಾಡಬೇಕು ಅಥವಾ ಒಂದು ಮನೆ ಮಾಡಬೇಕು ಅಂತ ಅಪ್ಪ ಮೊದಲೇ ಹೇಳ್ತಾರೆ, ಒಂದು ಮನೆ ಮಾಡಿದ್ರೆ ಸಾಕಪ್ಪ, ನನಗೇನು ಬೇಡ ಅಂತ. ಆ ಮನೆ ಆಗಿದ ತಕ್ಷಣ ಮತ್ತೊಂದು ಬೇಕು ಅಂತ ಆಸೆ ಬರುತ್ತೆ ಇವರಿಗೆ. ಯಾಕಂದರೆ ದುಡ್ಡಿನ ಹಿಂದೆ ಹೋದ್ಮೇಲೆ ಅದು ಬೇಗ ಮಾಡಬೇಕು, ಅದು ಆದಷ್ಟು ಬೇಗ ಅಚೀವ್ ಮಾಡಬೇಕು. ಒಂದು ಮಾಡಿದ್ರೆ ಒಂದು ಬಂದ್ಬಿಡುತ್ತೆ, ಆಗ ದುಡ್ಡಿನಿಂದ ಹೋಗಬೇಕಾಗತ್ತೆ ಇವರು. ಸೊ ಯಾಕಂದರೆ ಇವರು ಬುದ್ಧಿವಂತಿಕೆಯಿಂದನೇ ದುಡ್ಡು ಮಾಡೋದು, ಇವ್ರು ಸ್ವಂತ ಬುದ್ಧಿಯಿಂದಲೇ ದುಡ್ಡು ಮಾಡೋದು. ಇವರು ಯಾರದೇ ಇಂಟರ್ಫಿಯರೆನ್ಸ್ ತೊಗೊಳ್ಳಲ್ಲ, ಯಾರದೇ ಗೈಡೆನ್ಸ್ ತೊಗೊಳ್ಳಲ್ಲ. ಯಾಕಂದರೆ ಇವರೇ ಒಳ್ಳೆ ಗೈಡರ್. ನಾನು ಮಾತಿನ ಮಲ್ಲರು ಅಂತ ಹೇಳಿದೆ. ಯಾಕೆ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ, ಲಾ ಪಾಯಿಂಟ್ಸ್ ಮಾತಾಡ್ತಾರೆ. ಸುಮ್ಮನೆ ಯಾರೂ ಮಾತಾಡಲಿಕ್ಕಾಗಲ್ಲ. ಎಜುಕೇಷನ್ ಇಲ್ಲ ಅಂದ್ರೆ ಲಾ ಪಾಯಿಂಟ್ಸ್ ಮಾತಾಡ್ತಾರೆ. ಎಲ್ಲಿ ಏನು ಮಾತಾಡಬೇಕು, ಎಲ್ಲಿ ಹೇಗೆ ಕೆಲಸ ಮಾಡಬೇಕು ಇವ್ರಿಗೆ ಗೊತ್ತು, ಎಲ್ಲಿ ಹೇಗೆ ಕೆಲಸ ಮಾಡಿಸ್ಕೊಬೇಕು ಗೊತ್ತು ಇವರಿಗೆ. ಅಷ್ಟು ಬುದ್ಧಿವಂತಿಕೆ ಇರೋದ್ರಿಂದ ಬುಧ ಅಂತ ಬುದ್ಧಿಕಾರಕ ಆದ್ಬಿಟ್ರೆ ಅತಿ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ. ಅತಿ ಬುದ್ಧಿವಂತಿಕೆ ಅಂದ್ರೆ ಸ್ವಲ್ಪ ನಿಷ್ಠುರಗಳು ಆಗೋ ಚಾನ್ಸಸ್ ಇದೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಸುಧಾ ಅಂತ, ವಿಜಯನಗರದಿಂದ. ಓಕೆ, ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ನಿಮ್ಮ ಮಗಳ ಹೆಸರೇನು? ಉಷಾರಾಣಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 6/6/86. 6/6/86. ಹೌದು. ಸಮಯ ಬೆಳಗಿನ ಜಾವ 3 ಗಂಟೆ 8 ನಿಮಿಷ. 3 ಗಂಟೆ 8 ನಿಮಿಷ. ಹೌದು. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದಮ್ಮ ನೀವು? ವಿಜಯನಗರ ಮೇಡಮ್. ಓಕೆ, ಏನ್ ಪ್ರಶ್ನೆ ಇದೆ ನಿಮ್ದು? ಅದೇ ಹೇಗಿದೆ ಭವಿಷ್ಯ ಅವಳು? ಓಕೆ, ನಮ್ಮ ಕಾರ್ಯಕ್ರಮ ನೋಡ್ತಿರ್ತೀರಾ ಅಕ್ಷರ ಭವಿಷ್ಯ? ಫ್ರೈಡೆ ನೋಡ್ತೀವಿ, ಪ್ರತಿ ಫ್ರೈಡೆ ನೋಡ್ತೀವಿ ಮೇಡಮ್. ಓಕೆ, ಮಾತಾಡಿ, ಆಚಾರ್ಯ ಇದ್ದಾರೆ. ಓಕೆ ಮೇಡಮ್. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ತಮ್ಮ ಮಗಳ ಹೆಸರು ಉಷಾರಾಣಿ ಅಂತ ಹೇಳಿದ್ರಲ್ಲ? ಹೌದೌದು ಗುರುಜಿ. ಓಕೆ, ಏನು ಮಾಡ್ತಿದ್ದಾರೆ ಉಷಾರಾಣಿ ಅವರೀಗ? ಅವರು ಈಗ ಮದುವೆ ಆಗಿತ್ತು. ಮದುವೆ ಆಗಿದೆ. ಓಕೆ, ಅರೇಂಜ್ ಮ್ಯಾರೇಜ್ ಅಲ್ವಾ? ಅರೇಂಜ್ ಮ್ಯಾರೇಜ್. ಹೌದು. ಓಕೆ. ಉಷಾರಾಣಿ ಅವರು ಏನು, ಅವ್ರ ಬಗ್ಗೆ ಏನು ತಿಳ್ಕೊಬೇಕು ಅಂತ ಕೇಳಿದ್ರು? ಅದು ಫ್ಯೂಚರ್ ಆಗಿದೆ ಅಂತ. ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಕೆ ಏನು ತೊಂದರೆನೇ ಇಲ್ಲ. ಯಾಕೆ ಬುದ್ಧಿವಂತರೇ ಇವರಲ್ವಾ? ಹೌದೌದು, ಬಹಳ ಬುದ್ಧಿವಂತರು.
ಹೌದು ಗುರುಜಿ. ಸ್ವಲ್ಪ ದುಡ್ಡು ಅವಾಗ ಅವಾಗ ಬೇಕು ಬೇಕು ಅಂತ ಇರ್ತಾರೆ, ಯಾವಾಗ ದುಡ್ಡು ಕೂಡ್ಸಿರ್ತಾರಲ್ವಾ. ಹೌದು ತುಂಬಾ ಹೌದು. ಬುದ್ಧಿ ಜಾಸ್ತಿ. ಸೊ ಈಗ ಏನು ದುಡ್ಡು ಇದೆಯೋ ಅದಕ್ಕಿಂತ ಡಬಲ್ ಮಾಡಬೇಕು. ನಾನು ಈ ಥರ ಅಚೀವ್ ಮಾಡ್ತೀನಮ್ಮ, ಈ ಥರ ಮನೆ ಮಾಡ್ಬಿಡ್ತೀನಿ, ಮದುವೆ ಆದ್ಮೇಲೆ ನೋಡ್ಕೊಳ್ಬೇಕಾದ್ರೆ ಈ ಥರ ಮನೆ ಕಟ್ತೀನಿ, ಇಂಥ ಕಾರ್ ತಗೊಂತೀನಿ ಅಂತ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ ಇವರು. ಹೌದು. ಸೊ ಭಾಳ ಬುದ್ಧಿವಂತರು. ಸೊ ಫ್ಯೂಚರ್ ಚೆನ್ನಾಗಿದೆ. ಇವರು ಮದುವೆ ಡೇಟ್ ಸ್ವಲ್ಪ ಹೇಳ್ತೀರಾ? ಯಾಕೆ ನನ್ನ ಪ್ರಕಾರ 3, 12, 21, 30 ಆಗಿರ್ಬೇಕು ಅಂತ ಡೌಟ್ ಇದೆ. ಇಲ್ಲ 6 6ನೇ ತಾರೀಕೆ ಮದುವೆ ಮಾಡ್ಕೊಂಡಿದ್ದಾರಾ? ಹೌದು. 6 6 4 4. ಓಕೆ. ಯಾವ ಇಯರ್ ಅಮ್ಮ? ಈ 2 ಮಂತ್ಸ್ ಆಯ್ತು ಗುರುಜಿ. ಓಕೆ. 2004 ಅಲ್ವಾ? ಹೌದು. ಓಕೆ. ಇವರಲ್ಲಿ ನೋಡಿ ಈಗ 6ನೇ ತಾರೀಕು ಡೇಟ್ ಚೆನ್ನಾಗಿದೆ. ಹೌದು. ಬಟ್ ಅವ್ರ ಯಜಮಾನ್ರು 3ನೇ ತಾರೀಕು ಅಲ್ಲ ತಾನೆ? ಇಲ್ಲ 9. 9ನೇ ತಾರೀಕು. ಓಕೆ, ಚೆನ್ನಾಗಿರ್ತಾರೆ, ನೋ ಪ್ರಾಬ್ಲಮ್. ಇಬ್ರು ಚೆನ್ನಾಗಿರ್ತಾರೆ, ಇಬ್ರು ಬುದ್ಧಿವಂತರೆ, ಹೌದು. ಇಬ್ರು ಧೈರ್ಯವಂತರೆ. ಹೌದು. ಆದ್ರೆ ಮದುವೆ ಡೇಟ್ ಸ್ವಲ್ಪ ತೊಂದರೆ ಇದೆಮ್ಮ. ಯಾಕಂದ್ರೆ 6ನೇ ತಾರೀಕು ಚೆನ್ನಾಗಿದೆ ಅಂದೆ, ಬಟ್ 6 ಕೂಡಿದಾಗ 8 ಬರುತ್ತೆ. ಸ್ವಲ್ಪ 8 ಎಲ್ಲಿ ಬರುತ್ತೋ ಅಲ್ಲಿ ಸ್ವಲ್ಪ ತೊಂದರೆಗಳು ಕೊಡುತ್ತೆ, ಅನ್ಯೋನ್ಯತೆ ಸ್ವಲ್ಪ ತೊಂದರೆ ಕೊಡುತ್ತೆ, ಮಕ್ಕಳಾಗ ತೊಂದರೆ ಕೊಡುತ್ತೆ. ಮಕ್ಳು ಈಗಲೇ ಬೇಡಮ್ಮ, ಒಂದು 4 ವರ್ಷ ಆದ್ಮೇಲೆ ಮಕ್ಕಳು ಮಾಡ್ಕೊಂತೀವಿ, ಆ ಥರ ಹೇಳೋಕೆ ಹೆಚ್ಚು ಆಗ್ಬಿಡುತ್ತೆ ಇವರು. ಸೊ ಅದರಿಂದ ಈ ಮದುವೆ ಡೇಟ್ ಸ್ವಲ್ಪ ತೊಂದರೆ ಇರೋದ್ರಿಂದ ಸ್ವಲ್ಪ ಈಗ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ವರ್ಷ ಚೆನ್ನಾಗಿರ್ಬೋದು, 1 ವರ್ಷ ಆದ್ಮೇಲೆ ಸ್ವಲ್ಪ ತೊಂದರೆಗಳು ಕೊಡ್ಬೋದು. ಸೊ ಅದಕ್ಕೆ ಇವರಿಗೆ ಮನೆ ದೇವರು ಯಾರು ನಿಮಗೆ? ಇವರಿಗೆ ನಿಮ್ಮ ಹುಡುಗಿ ಅವ್ರಿಗೆ ಮುನೇಶ್ವರ. ಸೊ ವೆಂಕಟೇಶ್ವರ ತಿರುಪತಿಗೆಲ್ಲ ಹೋಗ್ತಾರಲ್ವಾ? ಹೋಗ್ತೀರಾ? ಸೊ ಆದಷ್ಟು ಒಂದು 11 ರೂಪಾಯಿನ ತಿರುಪತಿ ದೇವ್ರಿಗೆ ಕಟ್ಬಿಡಕ್ಕೆ ಇಲ್ಲ. ಈಗ ನಾನು ನನ್ನ ಯಜಮಾನ್ರು ಸುಖವಾಗಿರ್ಬೇಕು, ಹಾಗೆ ನನಗೆ ಹುಟ್ಟೋ ಮಕ್ಕಳು ಸಂತೋಷ ಆಗಿರ್ಬೇಕು, ಅಥವಾ ನಮ್ಮ ಮಕ್ಕಳು ತುಂಬಾ ಹೆಲ್ತಿ ಆಗಿರ್ಬೇಕು ಅಂತ ಕೇಳ್ಕೊಂಡು 11 ರೂಪಾಯಿ ಕಟ್ಟು, ಹಾಗೆ ನಾವು ಬಂದು ತಿರುಪತಿ ಮರುಮಂಗಲಧಾರಣೆ ಮಾಡ್ಕೊಳ್ಳಿದ್ದೆ ಹರಕೆ ಕಟ್ಬಿಟ್ರೆ ಇವ್ರ ಖಂಡಿತ ಲೈಫಲ್ಲಿ ತೊಂದರೆ ಬರಲ್ಲ. ಹಾಗೆ ಮರುಮಂಗಲಧಾರಣೆ ಮಾಡ್ಕೊಳ್ಳೇಬೇಕಾಗತ್ತೆ ಇವರು. ಯಾಕಂದ್ರೆ ನಾನು ಮುಂದೆ ಆಗೋ ತೊಂದರೆ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಅದು ಮಾಡ್ಕೊಂಡ್ರೆ ಒಳ್ಳೇದಮ್ಮ. ಅದರ್ವೈಸ್ ಚೆನ್ನಾಗಿರ್ತಾರೆ, ತೊಂದರೆ ಇಲ್ಲ. ಬಟ್ ಮುಂದೆ ಆಗೋ ಪ್ರಾಬ್ಲಮ್ನ ಈಗಲೇ ಸಾಲ್ವ್ ಮಾಡ್ಕೊಂಡ್ರೆ ಒಳ್ಳೇದು. ಜೀವನ ಚೆನ್ನಾಗಿದೆ. ಬಟ್ ಇದೊಂದು ಗಂಡ ಹೆಂಡತಿ ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರೋದಲ್ಲಮ್ಮ. ಸೊ ಅದಕ್ಕೋಸ್ಕರ ಒಂದು ಇದು ಅರ್ಕೆ ಮಾಡ್ಕೊಳ್ಳಿ, ನಿಮ್ಮ ಮಗಳಿಗೆ ಮಾಡ್ಕೊಳ್ಳಿ, ಅದನ್ನ ಮಾಡ್ಕೊಂಡು ಮರುಮಂಗಲ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಇವರಿಗೆ ಉಂಗುರ ಬೇಕಾ ಹೇಳ್ತೀರಿ? ಒಂದು ಅಮೆಥಿಸ್ಟ್ ಅಂತ ಎಡಗೈ ಮಧ್ಯದ ಬೆರಳಿಗೆ, ಎಡಗೈ ಉಂಗುರದ ಬೆರಳಿಗೆ ಒಂದು ಜರ್ಕಾನ್ ಹಾಕೊಳ್ಳಿ, ಚೆನ್ನಾಗಿರ್ತಾರಮ್ಮ. ಸೊ ಹುಷಾರಣಿ ನೋಡಿ. ಮೊದಲ ಕಾಲು 6ನೇ ತಾರೀಕು ನಾನು ಹೇಳಿದೆ, 1, 3, 5, 6, 7, 9 ಈ ಡೇಟಿಗೆ ಸಿಗೋದ್ರಿಂದ 6ನೇ ತಾರೀಕು ಸಿಕ್ಕಿದೆ. 6, 9 ಅಲ್ಲಿ ಬಂತು ನೋಡಿ, ಫ್ಯೂಚರ್ ನಂಬರ್ ಅಲ್ಲಿ 6, 9 ಬಂದಿದೆ. ಸೊ ಚೆನ್ನಾಗಿರ್ತದೆ, ತೊಂದರೆ ಇಲ್ಲ. ಬಟ್ ಈ ಮದುವೆ ಡೇಟ್ ಸ್ವಲ್ಪ ತೊಂದರೆ ಇರೋದ್ರಿಂದ ಮಕ್ಕಳಿಗೆ ಮುಂದಕ್ಕೆ ತೊಂದರೆ ಆಗುತ್ತೆ ಅಂತ. ಪೇರೆಂಟ್ಸ್ಗೆಲ್ಲ ನಮ್ಮ ಮಕ್ಕಳು ಯಾವ ಮಕ್ಕಳಾದ್ರೂ ಮದುವೆ ಆದಮೇಲೆ ಸುಖವಾಗಿರ್ಬೇಕು ಅನ್ಸುತ್ತೆ. ಆ ಮದುವೆ ಡೇಟ್ ಚೆನ್ನಾಗಿದ್ದಾಗ ಸುಖವಾಗಿರ್ತಾರೆ, ಮದುವೆ ಡೇಟ್ ಸ್ವಲ್ಪ ತೊಂದರೆ ಇದ್ದಾಗ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಈ ಎಜುಕೇಷನ್ ಕಡಿಮೆ ಇದ್ರೂ ಬುದ್ಧಿವಂತರು ಅಂತ ಹೇಳ್ತಾ ಇದ್ನಲ್ಲ, ಆ ಬುದ್ಧಿವಂತಿಕೆಂದೇ ಇವ್ರು ಗೆಲ್ಲೋದು ಜಾಸ್ತಿ. ಈ 23ನೇ ತಾರೀಕು ಕೊಟ್ಟರೆ ಬುದ್ಧಿವಂತಿಕೆಂದೇ ಗೆಲ್ಲೋದು. ಯಾವುದೇ ಕಾರಣಕ್ಕೂ ಯಾವುದ್ರಲ್ಲಿ ಸೋಲಲ್ಲ ಇವರು. ಸೋಲು ಅನ್ನೋ ಟೈಮಲ್ಲೇ ಕ್ಲೀನಾಗಿ ಜಾರ್ಕೊಂಡು ಬಂದ್ಬಿಡ್ತಾರೆ ಅವರು. ಸೊ ಅಂತ ಬುದ್ಧಿವಂತರು. ಹಲೋ ನಮಸ್ಕಾರ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ನಿಶಾಂತ್ ಅಂತ. ಓಕೆ ನಿಶಾಂತ್, ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಬಗ್ಗೆನೇ ತಿಳ್ಕೊಬೇಕು. ನಿಮ್ಮ ಡೀಟೇಲ್ಸ್ ಕೊಡಿ. ನಾನು ಇವಾಗ 10th ಪಾಸ್ ಫಸ್ಟ್ PUC. ಡೇಟ್ ಆಫ್ ಬರ್ತ್, ಹುಟ್ಟಿದ ಸಮಯ ಹೇಳು ನಿಶಾಂತ್. ಡೇಟ್ ಆಫ್ ಬರ್ತ್ 17/12/1998. ಓಕೆ. ಹುಟ್ಟಿದ ಸಮಯ 3:30. 3:30 ಮಧ್ಯಾಹ್ನನ ಬೆಳಗಿನ ಜಾವನ? ಅಲ್ಲ, ಹುಟ್ಟಿದ ಸಮಯ 2:50. 2:50 ಮಧ್ಯಾಹ್ನನಾ? ಮಧ್ಯಾಹ್ನ 2:50 ಮಧ್ಯಾಹ್ನ. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರು ಕದ್ದನಹಳ್ಳಿ ಕ್ರಾಸ್. ಓಕೆ, ಆಚಾರ್ಯರಿದ್ದಾರೆ, ಮಾತಾಡಪ್ಪ. ಹಲೋ. ಹಲೋ, ನಮಸ್ಕಾರಪ್ಪ. ನಮಸ್ಕಾರ. ನಿಶಾಂತ್ ಅಲ್ವಾ? ಹೌದು. ನಿಶಾಂತ್ ಏನು ಕರೀತಾರೆ ಮನೇಲಿ ಎಲ್ಲರೂ? ನಿಶಾಂತ್ ಅಂತಾನೆ ಕೂಗ್ತಾರೆ. ನಿಶಾಂತ್ ಅಂತ ಕೂಗ್ತಾರಾ? SLC ಈಗ ಪಾಸ್ ಆಗಿದೆಯಪ್ಪ? ಹೌದು ಅಂಕಲ್. ಎಷ್ಟು ಪರ್ಸೆಂಟ್ ಬಂದಿದೆ? ಎಷ್ಟು ಪರ್ಸೆಂಟ್ ಬಂದಿದೆ? 72. 72. ಗುಡ್. ನಿಶಾಂತ್ ಅಂದ್ರೆ ಹೆಸರಲ್ಲೇ ಈ ನಿಶಾಂತ್ ಹೆಸರು 17ನೇ ತಾರೀಕು ಕೊಟ್ಟಿರೋದ್ರಿಂದ ನಿಶಾಂತ್ ಹೆಸರು ಸೂಟಬಲ್ ಆಗಲ್ಲ. ಈಗ ಎಕ್ಸಾಮ್ ಪರವಾಗಿಲ್ಲ, 72% ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಬಟ್ ಇನ್ನು ಮುಂದೆ ನೀವು ಹೆಸರಿಟ್ಕೊಂಡ್ರೆ, ಈ ಹೆಸರಿಟ್ಕೊಂಡ್ರಿಂದ ಇನ್ನು ಮುಂದೆ ಎಜುಕೇಶನ್ ಬ್ರೇಕ್ ಆಗೋ ಚಾನ್ಸಸ್ ಇದೆ. ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ನೀವು ತುಂಬಾ ಚೆನ್ನಾಗಿರೋದು. ಇಲ್ಲಾಂದ್ರೆ ಈ ನಿಶಾಂತ್ ಹೆಸರು ಎಜುಕೇಶನ್ ಬ್ರೇಕ್ ಕೊಡುತ್ತೆ, ನಿಮಗೆ ಓದ್ಬೇಕು ಅಂದ್ರೆ ಇಂಟ್ರೆಸ್ಟ್ ಬರಲ್ಲ. ಆತರ ಹೆಸರು ಏನಂತ ತಿಳ್ಬೇಕಂದ್ರೆ ಎ ಅಕ್ಷರದಿಂದ ಹೆಸರು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಅಥವಾ ವಿ ಅಕ್ಷರದಿಂದ ಹೆಸರು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನೇರವಾಗಿ ಬಂದು ಭೇಟಿ ಮಾಡಬೇಕು. ಭೇಟಿ ಮಾಡೋದು ಹೇಳ್ಕೊಡ್ತೀನಿ. ಹಾಗೆ ಹೆಚ್ಚು ನೀವು ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ. ಹೆಚ್ಚು ಬ್ಲೂ ಕಲರ್ ಮತ್ತು ವೈಟ್ ಕಲರ್ ಡ್ರೆಸ್ಸಸ್ ಹಾಕ್ತಾ ಬನ್ನಿ, ಖಂಡಿತ ಒಳ್ಳೆ ವೈಟ್ ಕಲರ್. ಹಾಗೆ ನೀವು ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡಿ ಅಥವಾ ಎಜುಕೇಶನ್ ಮುಗಿದಾಗ ಖಂಡಿತ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗೋ ಚಾನ್ಸಸ್ ಇದೆ. ಆದರೆ ನಿಶಾಂತ್ ಅಂತ ಹೆಸರಿಟ್ಕೊಂಡಿದ್ರೆ ಎಜುಕೇಶನ್ ಖಂಡಿತ ಬ್ರೇಕ್ ಆಗುತ್ತೆ. ಹುಷಾರಾಗಿರಿ.
ಸೊ ನಿಶಾಂತ್ ಅಂದರೆ ಯಾಕಂದರೆ ನಾನು ಯಾಕೆ ನಿಶಾಂತ್ ಹೆಸರು ಬ್ರೇಕ್ ಆಗುತ್ತೆ ಅಂತ ಹೇಳಿದ್ರೆ, ಈ ನಿಶಾಂತ್ ಅಂದರೆ 29 ಬರುತ್ತೆ, 29 ಬರುತ್ತೆ. ಇವ್ರು ಹುಟ್ಟರು 17 ತಾರೀಕು, 8ಕ್ಕೆ 2ಕ್ಕೆ ಆಗಲ್ಲ, ನಾವು ಹಾಗಾಗಿ ಹೇಳ್ತಾ ಇರ್ತೀವಿ. ಸೊ ಆಪೋಸಿಟ್ ಹೆಸರಿದ್ದಾಗ, ಈ ಡೇಟ್ ಆಫ್ ಬರ್ತ್ಗೆ ಆಪೋಸಿಟ್ ಹೆಸರಿದ್ದಾಗ ಖಂಡಿತ ಎಜುಕೇಷನ್ ಬ್ರೇಕ್ ಆಗ್ಬೋದು, ಮ್ಯಾರಿಟಲ್ ಲೈಫ್ ಪ್ರಾಬ್ಲಮ್ ಆಗ್ಬೋದು, ಕೆಲಸದಲ್ಲಿ ಪ್ರಾಬ್ಲಮ್ ಆಗೋದು, ಇದೆಲ್ಲ ತೊಂದರೆ ಕೊಟ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಮಾಡ್ಕೊಂಡ್ರೆ ಒಳ್ಳೇದು. ಸೊ ಯಾಕಂದರೆ ಹುಡುಗರು ಸುಮ್ಮನೆ ಫೋನ್ ಮಾಡಿ ತೊಗೊಂಡ್ಬಿಟ್ಟು ಪೇರೆಂಟ್ಸ್ ತಿಳ್ಕೊಂಡ್ರೆ ಒಳ್ಳೇದು ಇದ್ರ ಬಗ್ಗೆ. ಹೌದು. ಹೆಸರಿನ ಬದಲಾವಣೆ ಬೇಕು ಅಂತಂದ್ರೆ ನೇರವಾಗಿ ಅವರ ತಂದೆ ತಾಯಿಗಳು ಕೂಡ ಮಗುನ ಕರ್ಕೊಂಡು ಬರ್ಬೋದು. ಯಾಕಂದರೆ ಫ್ಯೂಚರಲ್ಲಿ ಏನಾಗೋದು ನೋಡಮ್ಮ, ಇವತ್ತು 72% ತೊಗೊಂಡಿದ್ದ ನನ್ನ ಮಗ ಅಂದರೆ, ಈ ಮಗನಲ್ಲೂ ತಂದೆ ತಾಯಿ ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ಅಂದರೆ 85 to 90% ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಬಟ್ ಇವ್ರು ತೊಗೊಂಡಿರೋದೇ 72%. ಯಾಕೆ ಅಂತ ಹೇಳಿದಾಗ, ನಮ್ಮ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದ, ಸ್ವಲ್ಪ ತಂದೆ ತಾಯಿ ಕೂಡ ಓವರ್ ಕಾನ್ಫಿಡೆನ್ಸ್ ಆಗಿಬಿಟ್ಟಿರ್ತೀವಿ, ಮಗನ ಮೇಲೆ ತುಂಬ ಚೆನ್ನಾಗಿ ಓದ್ದ, ತುಂಬ ಮಾರ್ಕ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಬಟ್ ಆ ಮಾರ್ಕ್ಸ್ ಇವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬಂದಿರಲ್ಲ. ಇಲ್ಲೇ ಗೊತ್ತಾಗಿರುತ್ತೆ ತಂದೆ ತಾಯಿಗೆ ನಿಶಾಂತ್ ಹೆಸರು ಆಪೋಸಿಟ್ ಎಷ್ಟು ಕೊಟ್ಟಿರುತ್ತೆ ಅಂತ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಶಿವಪ್ರಕಾಶ್ ಅಂತ ಮೇಡಮ್. ಶಿವಪ್ರಕಾಶ್, ಯಾರ ಬಗ್ಗೆ ತಿಳ್ಕೋಬೇಕು? ನಮ್ಮ ಬಗ್ಗೆ ತಿಳ್ಕೊಬೇಕು ಮೇಡಮ್. ನಿಮ್ಮ ಮಾಹಿತಿಗಳನ್ನ ಕೊಡ್ತೀರಾ? ನಮ್ದು ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್, ಮದುವೆ ಡೇಟ್ ಇದೆ. ಮದುವೆ ಆಗಿರೋ ಡೇಟ್ ಹೇಳಿ. 26 1 2004. 2004. ಸಮಯ ಗೊತ್ತಿದ್ಯಾ? ಬೆಳಿಗ್ಗೆ 9 ರಿಂದ 10 ಗಂಟೆ. ಓಕೆ, ಏನ್ ಪ್ರಶ್ನೆ ಇದೆ ನಿಮ್ದು? ಯಾಕಂದ್ರೆ ನಮ್ದು ಉದ್ಯೋಗ ಅಡಚಣೆ ಆಯ್ತು ಮೇಡಮ್, ಚೆನ್ನಾಗಿತ್ತು ಒಂದು 8 ವರ್ಷದಿಂದ. ಉದ್ಯೋಗದಾಗೆ ಯಾವ್ದೋ ಕೆಲಸಗಳಾಗ್ತೇನೆ, ಒಂಚೂರು ಓಕೆ, ಶಿವಪ್ರಸಾದ್, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ನಾಯಪೇಟೆ ಬೇಗೂರು ರೋಡ್. ಆಚಾರ್ಯರಿದ್ದಾರೆ, ಮಾತಾಡಿ. ಶಿವಪ್ರಕಾಶ್, ನಮಸ್ಕಾರ ಗುರುಜಿ. ನಮಸ್ಕಾರ ಶಿವಪ್ರಕಾಶ್, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ನಾವು ಒಂದು 8 ವರ್ಷದಿಂದ ಮದುವೆ ಆದ್ಮೇಲೆ ಇಂಪ್ರೂವ್ ಆಯ್ತು ಚೆನ್ನಾಗಿ. ಓಕೆ. ಈಗ ಒಂದು ರೀಸೆಂಟ್ ಒಂದು 5-6 ತಿಂಗಳಿಂದ ಯಾಕೋ ಬಿಸ್ನೆಸ್ ಯಾವ್ದು ಆಗಂಗಿಲ್ಲ, ಏನ್ ಕೆಲಸಗಳು ಆಗಂಗಿಲ್ಲ. ಓಕೆ, ನಿಮ್ಮ ಮದುವೆ ಡೇಟ್ ತೊಂದರೆ ಇದೆ. ಫಸ್ಟ್ ಆಫ್ ಆಲ್ 26ನೇ ತಾರೀಕು 4, 5, 7 ಡೇಟ್ಗೆ ಯಾರು ಮದುವೆ ಆಗ್ಬಾರ್ದು ಅಂತ ಹೇಳ್ತೀವಿ. ಈ ಮದುವೆ ಆಕ್ಚುಲಿ ನಿಮ್ ಮೊದಲೇ ತೊಂದರೆ ಕೊಡಬೇಕಾಗಿತ್ತು. ಅದು ಸ್ವಲ್ಪ ದಿವಸ ಆದ್ಮೇಲೆ ಕೊಟ್ಟಿದೆ ಅಂದ್ರೆ ಈ ಮದುವೆ ಡೇಟೇ ಪ್ರಾಬ್ಲಮ್ ಇದೆ. ಹಾಗೆ ಎಷ್ಟು ಜನ ಮಕ್ಕಳು ಶಿವಪ್ರಕಾಶ್? 2 ಹೆಣ್ಮಕ್ಳ ಗಂಡು ಮಕ್ಳ? ಒಂದು ಹೆಣ್ಣು ಗಂಡೊಂದು, ಒಂದು ಹೆಣ್ಣು ಹಣ್ಣೊಂದು. ಓಕೆ, ಎಲ್ಲ ಚೆನ್ನಾಗಿದ್ದಾರ? ಹೆಲ್ತ್ ಎಲ್ಲ ಚೆನ್ನಾಗಿದೆ ಮಕ್ಕಳಿಗಲ್ವಾ? ಯಾಕಂದ್ರೆ ಈ ಶಿವಪ್ರಕಾಶ್ ಮದುವೆ ಡೇಟ್ ಸ್ವಲ್ಪ ತೊಂದರೆ ಕೊಡೋದ್ರಿಂದ ನಾನು ಯಾಕೆ ಹೆಲ್ತ್ ಬಗ್ಗೆ ಕೇಳಿದೆ ಅಂದ್ರೆ, ಯಾರು 4 ಜನದ ಯಾರಿಗಾರ ಒಬ್ರಿಗೆ ಹೆಲ್ತ್ ಪ್ರಾಬ್ಲಮ್ ಕೊಟ್ಬಿಡುತ್ತೆ. ಆಗಾಗ ಹಾಸ್ಪಿಟಲ್ ಕೊಂಡು ಹೋಗ್ಬೇಕು, ಮಕ್ಕಳಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈಗ ತಾನೇ ಮರುಮಗಳ ಬಗ್ಗೆ ಮಾತಾಡಿದೆ, ಮರುಮಗಳ ಮಾಡ್ಕೊಂಡು ಒಳ್ಳೇದು. ಅದ್ರ ಜೊತೆ ಶಿವಪ್ರಕಾಶ್ ಅಂದಾಗ 38 ಬರುತ್ತೆ. ಈ 38 ಬಂದಾಗ ನಂಬಿ ಮೋಸ ಹೋಗೋದಾಗತ್ತೆ. ಸೊ ಹೆಚ್ಚು ನಂಬಿ ಮೋಸ ಹೋಗೋದಾಗತ್ತೆ. ಹಾಗೆ ಕೆಲಸದಲ್ಲಿ ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ನಿಮ್ಗೆ ಹೆಸರು ಬರಲ್ಲ. ಸೊ ಈ ತರ ಆಗ್ಬಿಡುತ್ತೆ ಶಿವಪ್ರಕಾಶ್ ಹೆಸರಲ್ಲೇ ಅಲ್ವಾ? ಎಲ್ಲ ಶಿವ ಅಂತ ಕರೀತಾರೆ ನಿಮ್ನ? ಪ್ರಕಾಶ್ ಅಂತ ಕರೀತಾರ. ಪ್ರಕಾಶ್ ಅಂತ ಕರೆದ್ರೆ ಖಂಡಿತ ಎಲ್ಲದರಲ್ಲೂ ಬ್ರೇಕ್ ಆಗ್ಬೇಕು ಪ್ರಕಾಶ್ ಅವರೇ. ಸೊ ಪ್ರಕಾಶ್ ಅಂತ ಹೆಸರು ಕರ್ಸ್ಕೊಂಬೇಡಿ. ಶಿವಪ್ರಕಾಶ್ ಅಂದ್ರೂ ತೊಂದರೆ. ಯಾಕಂದ್ರೆ ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಜನ ಇರ್ತಾರೆ ನಿಮ್ ಜೊತೆಗೆ, ದುಡ್ಡಿಲ್ಲ ಅಂದ್ರೆ ಯಾರು ನಿಮ್ ನೋಡಲ್ಲ. ಸೊ ಅದಕ್ಕೋಸ್ಕರ ಶಿವಪ್ರಕಾಶ್ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀರ ಶಿವಪ್ರಕಾಶ್. ಹಾಗೆ ಮದುವೆ ಡೇಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮರುಮಂಗಳಧಾರಣೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೀರಾ. ಈಗ ತೊಂದರೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರಿ, ಇದು ಈಗಾಗಲೇ ಮೊದಲು ತೋರಿಸ್ಬೇಕಾಗಿತ್ತು, ತೋರಿಸಿಲ್ಲ ನಿಮಗೆ. ಅಟ್ಲೀಸ್ಟ್ ಈಗ ತೋರಿಸಿ ಈಗ ಒಂದು ಅರ್ಕೆ ಮಾಡ್ಕೊಳ್ಳಿ. ಮರುಮಂಗಳಧಾರಣೆ ನವೆಂಬರ್ ತಿಂಗಳು ಇರುತ್ತೆ, ಬಂದು ಮರುಮಂಗಳಧಾರಣೆ ಮಾಡ್ಕೊಳ್ಳಿ ತಿರುಪತಿಯಲ್ಲಿ, ಒಳ್ಳೇದಾಗತ್ತೆ ಶಿವಪ್ರಕಾಶ್. ಸೊ ನಿಮ್ ಕೆಲಸದ ಬಗ್ಗೆ ಅಂದ್ರೆ ಆದಷ್ಟು ನೀವು ಗಣೇಶನ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಾ ಬರಲಿ. ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಬಂದ್ರೆ ಖಂಡಿತ ಚೆನ್ನಾಗಿರುತ್ತೆ, ಒಳ್ಳೇದಾಗತ್ತೆ ಶಿವಪ್ರಕಾಶ್ ಅವರಿಗೆ. ಸೊ ಹಾಗೆ ನಾನು 23ನೇ ತಾರೀಕು ಬಗ್ಗೆ ಹೇಳಿದಮ್ಮ, ಹೆಚ್ಚು ಬುದ್ಧಿವಂತರು, ಅತಿ ಬುದ್ಧಿವಂತನೇ ಸ್ವಲ್ಪ ಇದಾಗತ್ತೆ. ಹಾಗೆ ಇವರು ಮಾತು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಮಾತಿನ ಮಲರು ಅಂತ ಹೇಳಿದೆ. ಈ ಮಾತಾಡಬೇಕಾದ್ರೆ ಈ ಮಾತನ್ನ ಕೂಡ ನಿಷ್ಠುರ ಆಗ್ಬಾರ್ದು. ಯಾಕಂದ್ರೆ ಫಾಸ್ಟ್ನೆಸ್ ಜಾಸ್ತಿ. 5 ಅಂದರೆ ಪಾದರಸ, ಒಂದು ಪಾದರಸ ಪೀಸ್ ಕೆಳಗಡೆ ಬಿದ್ದರೆ ಸ್ಪ್ರೆಡ್ ಆಗ್ತಾ ಇರುತ್ತೆ, ಅಂದರೆ ಒಂದು ಜಾಗದಲ್ಲಿ ನಿಂತ್ಕೊಳ್ಳಲ್ಲ. ಅದೇ ಥರ ನೋಡಿ ಇವರು ಆ ಪಾದರಸ ಅಂದಾಗ ಮಾತು ಫಾಸ್ಟ್ ಮಾತಾಡ್ತಾರೆ, ಹಾಗೆ ಕೆಲಸನೂ ಫಾಸ್ಟ್ ಮಾಡ್ತಾರೆ. ಮಾತಾಡಬೇಕಾದ್ರೆ ಇವ್ರಿಗೇನು ಮಾತಾಡ್ಕೋದ ಅದಕ್ಕೆ ನಿಷ್ಠುರ ಆಗಿಬಿಡುತ್ತೆ. ಯಾರಿಗೋ ಒಂಥರ ಮಾತಾಡ್ಬಿಡ್ತಾರೆ, ಸೀರಿಯಸ್ ಆಗಿ ಮಾತಾಡ್ತಾರೆ. ಯಾಕಂದರೆ ಡೈರೆಕ್ಟಾಗಿ ಹೊಡಿತಾರೆ, ಇಂಡೈರೆಕ್ಟಾಗಿ ಮಾತಾಡಿ ಬರಲ್ಲ ಅವ್ರಿಗೆ. ಯಾರಾದ್ರೂ ಅವ್ರ ಬಾಸ್ ಆಗ್ಬೋದು, ಅವ್ರ ಅಪ್ಪ ಆಗ್ಬೋದು, ಅಮ್ಮ ಇಮಿಡಿಯೇಟ್ ಅಂದರೆ ಡೈರೆಕ್ಟಾಗಿ ಹೇಳ್ತಾರೆ. ಡೈರೆಕ್ಟಾಗಿ ಹೇಳಿದ್ರೆ ಸ್ವಲ್ಪ ನಿಷ್ಠುರಗಳು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮಾತನ್ನ ಸ್ವಲ್ಪ ಮಿತಿ ಇರಬೇಕಂದ್ರೆ ಎಲ್ಲಿ ಮಾತಾಡ್ಬೇಕು, ಯಾವ ಥರ ಮಾತಾಡ್ಬೇಕು ಗೊತ್ತು. ಇವ್ರು ಬುದ್ಧಿವಂತರೇ, ಆ ಥರದಿಂದ ಸ್ವಲ್ಪ ನಿಷ್ಠುರಗಳಾಗ್ಬಿಡುತ್ತೆ. ಸೊ ಆ ಥರ ಜಾಸ್ತಿ. ಯಾಕಂದರೆ ಈ 5ನೇ ತಾರೀಕು 23ನೇ ತಾರೀಕು ಅಂದರೆ 5 ಬುಧಗ್ರಹದವರೆಲ್ಲ ಸ್ಪೀಡ್ ಜಾಸ್ತಿ. ಗಾಡಿ ಓಡಿಸೋದು ಫಾಸ್ಟು, ಕೆಲಸ ಮಾಡೋದು ಫಾಸ್ಟು. ಯಾರ ಕೈಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೋ ಅದನ್ನು ಇವರು ಚಾಲೆಂಜಿಂಗ್ ತಗೊಂಡು ತಮ್ಮ ಬುದ್ಧಿವಂತಿಕೆಯಿಂದ ಮಾಡಿ ತೋರಿಸ್ತಾರೆ ಇವರು. ಅಂಥ ಚಾಲೆಂಜಿಂಗ್ ಪರ್ಸನ್ಸ್ ಇವರು. ಅಥವಾ ಯಾವುದೇ ಹೆಣ್ಮಕ್ಳು 23ನೇ ತಾರೀಕು ಹುಟ್ಟಿದ್ರು ಆದರೆ ಆ ಹೆಣ್ಮಕ್ಳು ಕೂಡ ತಮ್ಮ ಗಂಡು ಮಕ್ಳ ಥರನೇ ಕೆಲಸ ಮಾಡ್ತಾ ಇರ್ತಾರೆ ಮನೇಲಿ. ಸೊ ಒಂದೇ ಹೆಣ್ಮಗು ಅಂತ ಅಕಸ್ಮಾತ್ ಒಂದು ಮನೇಲಿ ಹುಟ್ಟಿದ್ದಾರೆ ಅಂದರೆ ಆ ತಂದೆ ತಾಯಿ ಖಂಡಿತ ಇವರು ನನ್ನ ಗಂಡು ಮಗು ಅಂತ ಹೇಳ್ಕೊಂಡ್ಬಿಡ್ತಾರೆ.
ಅಷ್ಟು ಸಾಧನೆ ಮಾಡೋರು ಇವರು. ಯಾಕಂದರೆ ಅಷ್ಟು ಬುದ್ಧಿವಂತಿಕೆ. ಬಟ್ ಈ ಸ್ಪೀಡ್ನೆಸ್ಸಿಂದನೇ ಸ್ವಲ್ಪ ಇವರು ಸಮ್ಟೈಮ್ಸ್ ಕೆಳ ಬಿದ್ದೋಗ್ತಾರೆ. ಬಟ್ ಬುದ್ಧಿವಂತರು ಹೆಚ್ಚು ಅಂತ ಹೇಳಿದಾಗ ಎಲ್ಲಾದರೂ ಏನಾದರೂ ಪ್ರಾಬ್ಲಮ್ಸ್ ಆಗತ್ತೆ ಅಂದಾಗ ಮೀನ್ ಥರ ಜಾರ್ಕೊಂಡ್ಬಿಡ್ತಾರಮ್ಮ ಇವರು, ಪ್ರಾಬ್ಲಮ್ ಸಿಗಾಕೊಳ್ಳಲ್ಲ. ಯಾಕೆಂದರೆ ಅದು ಬುದ್ಧಿವಂತರೆ. ನೋಡಿ ಲಾ ಪಾಯಿಂಟ್ಸ್ ಮಾತಾಡ್ತಾರೆ ನಾನು ಹೇಳಿದೆ, ಅಡ್ವೊಕೇಟ್ಸ್ ಅಷ್ಟೇ, ಎಲ್ಲಿ ಟೈಮ್ ಇದೆಯೋ ಅಲ್ಲಿ ಟೈಮ್ ಕರೆಕ್ಟಾಗಿ ಪಾಯಿಂಟ್ ಇರ್ತಾರೆ, ಎಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಅಲ್ಲಿ ನುಸುಳ್ಕೊಂಡ್ಬಿಡ್ತಾರೆ ಅಂತ. ಅದೇ ಥರ ಇವರು ಎಲ್ಲಿ ಪ್ರಾಬ್ಲಮ್ ಆಗತ್ತೆ ಅಂತ ಇದ್ದಾಗ ಅಲ್ಲಿಂದ ಜಾರ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ನಾವು ಯಾವುದೇ ಮೀನನ್ನ ಇಟ್ಕೊಳ್ಳಿಕ್ಕಾಗಲ್ಲ, ಕೈಲಿ ಮೀನು ಇಟ್ಕೊಂಡಿದ್ದೆ ಜಂಪಾಗಿ ಹೋಗ್ತದೆ ಅಂತ ಹೇಳ್ತೀವಿ. ಸೊ ಇದು ಎಕ್ಸಾಂಪಲ್. ಈ 23 ತಾರೀಕಿಗೆ ಎಲ್ಲಾದರೂ ಪ್ರಾಬ್ಲಮ್ ಸಿಗಾಕೊಂತೀವಿ ಅಂದರೆ ಅಲ್ಲಿ ಇವ್ರು ಖಂಡಿತ ಇವ್ರು ಸಿಗಾಕೊಳ್ಳಲ್ಲ, ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ ಅಂತ. ಸೊ ಅದು ಇವ್ರ ಬುದ್ಧಿವಂತಿಕೆ ಅಂತಲೇ. ಸೊ ಇವ್ರು ಸಿಗಾಕೊಳ್ಳೋದು ಸ್ವಲ್ಪ ಅತಿ ಬುದ್ಧಿವಂತಿಕೆ ಅಂದರೆ ಸಿಗಾಕೊಳ್ಳೋದು. ನಾನು ದುಡ್ಡು ಆಸೆ ಅಂತ ಹೇಳಿದ್ರೆ, ದುಡ್ಡು ಮಾಡೋದಕ್ಕೆ ಒಂದ್ಸಲ ನೀವು ಮಾಡಿದಾಗ ಅದು ಕಂಟಿನ್ಯೂ ನೆಕ್ಸ್ಟ್ ಮಾಡೋಕ್ಕೆ ಹೋಗ್ತಾರಲ್ಲ, ಅಲ್ಲಿ ಸ್ವಲ್ಪ ಇವ್ರ ಮನೆಯಲ್ಲೇ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ. ಏನಪ್ಪ ಈ ನಮ್ಮ ಮಗುಗೆ ಅಥವಾ ನಮ್ಮ ಫ್ರೆಂಡಿಗೆ ಇಷ್ಟು ಆಸೆ ಇದೆಯಾ ಅಂತ. ಅದಕ್ಕೆ ಇವ್ರ ಫ್ರೆಂಡ್ಶಿಪ್ಪಲ್ಲೂ ತೊಂದರೆ ಆಗುತ್ತೆ. ಏನಂತ ಹೇಳಿದ್ರೆ ನೆನ್ನೆವರೆಗೂ ಕ್ಲೋಸ್ ಆಗಿದ್ದ ಆ ಫ್ರೆಂಡ್ಶಿಪ್ ಇವತ್ತು ಕ್ಲೋಸ್ ಇರಲ್ಲ. ಆ ಫ್ರೆಂಡ್ಶಿಪ್ ಆ ಫ್ರೆಂಡು ಕ್ಲೋಸ್ ಆಗಿರಲ್ಲ. ಯಾಕಂದರೆ ಇವ್ರ ಸ್ಪೀಡ್ನೆಸ್ಸಿಂದನೇ ಆ ಫ್ರೆಂಡ್ಸು ಅಯ್ಯೋ ಇವ್ರು ತುಂಬ ಸ್ಪೀಡ್ ಇದ್ದಾರಪ್ಪ, ಯಾಕೋ ಇವ್ರು ಸ್ವಲ್ಪ ಇವ್ರ ಜೊತೆ ನಾವು ಸೆಟ್ ಆಗಲ್ಲ ಅಂತ. ಅದೇ ಥರ ಇವರು ಅಷ್ಟೇ, ತಮ್ಮ ಜೊತೆಲಿ ಯಾರು ಸ್ಲೋ ಇರ್ತಾರೋ ಅವ್ರನ್ನ ಫಾಸ್ಟ್ ಮಾಡಬೇಕು ಟ್ರೈ ಮಾಡ್ತಾರೆ ಹೊರತು, ಅವರು ಸ್ಲೋ ಇದ್ದರೆ ನೀನು ನನ್ನ ಜೊತೆ ಬರಲೇಬೇಡ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಅಂಥ ನಂಬರಮ್ಮ ಇವರು. ಯಾಕಂದರೆ 5ನೇ ನಂಬರೇ ನೋಡಿ, 1ರಿಂದ 9 ಗ್ರಹದಿಂದ 5ನೇ ನಂಬರ್ ಮಧ್ಯದ ಗ್ರಹ ಅಂತ ಹೇಳ್ತೀವಿ. ಆ ಮಧ್ಯವರು ಈ ಕಡೆ ಇಲ್ಲ ಆ ಕಡೆ ಇಲ್ಲ ಇರ್ತಾರೆ, ಎಲ್ಲದರಲ್ಲೂ ಫಾಸ್ಟ್ ಇರ್ತಾರೆ. ಪಂಚೇಂದ್ರಿಗಳು 5 ಅಂತ ಹೇಳ್ತೀವಿ, ಪಂಚಭೂತಗಳು 5 ಅಂತ ಹೇಳ್ತೀವಿ. ಅದು ಎಷ್ಟು ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ, ಅದೇ ಥರ 23ನೇ ನಂಬರ್ ಇಂಪಾರ್ಟೆಂಟ್ ಇದೆ ಅಮ್ಮ. ಎಲ್ಲ ಡಿಪಾರ್ಟ್ಮೆಂಟ್, ಎಂಥ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ನಾವು ಇವ್ರಿಗೆ ಹೇಳೋದು ಇಷ್ಟೇ, ಏನಾದರೂ ಮಾಡಬೇಕಾದ್ರೂ ಬಿಸ್ನೆಸ್ ಮಾಡಬೇಕಂದ್ರೆ ದುಡ್ಡಾಗ್ದಿರ ಬಿಸ್ನೆಸ್ ಮಾಡಿ ಅಂತ ಹೇಳ್ತೀವಿ. ಇವರು ಬುದ್ಧಿವಂತಿಕೆಯಿಂದಲೇ ದುಡ್ಡಾಗ್ದಿರ ಬಿಸ್ನೆಸ್. ನೋಡಿ ಯಾವುದೋ ಒಂದು ಏಜೆನ್ಸಿ ತೊಗೊತಾರೆ, ದುಡ್ಡಾಗ್ತಾರೆ, ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡು ಮಾಡ್ಕೊಂಡ್ಬಿಡ್ತಾರೆ. ಯಾವುದೋ ಒಂದು ಶೇರ್ಸ್ ಬಿಸ್ನೆಸ್ ಮಾಡ್ತಾರೆ, ಅದು ಬುದ್ಧಿವಂತಿಕೆ ಇವರೇ ಗೆಲ್ಲೋದು ಜಾಸ್ತಿ. 23ನೇ ತಾರೀಕುವರೆಗೆ ಗೆಲ್ಲೋದು ಜಾಸ್ತಿ. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಮಾಡ್ಕೊಳ್ತೀರಿ ಅಂದರೆ ಯಾರ ಕೈಯಲ್ಲಿ ಆಗಲ್ಲ ಡಾಕ್ಯುಮೆಂಟ್ಸು, ಆ ಡಾಕ್ಯುಮೆಂಟ್ಸ್ ಇವ್ರು ಮಾಡ್ಕೊಟ್ಬಿಡ್ತಾರೆ. ಅದು ಎಂಥ ಕಷ್ಟದಲ್ಲಿದ್ರೂ ಮಾಡ್ಕೊಟ್ಬಿಡ್ತಾರೆ, ಅಲ್ಲಿ ಗೆದ್ದುಬಿಡ್ತಾರೆ. ಸೊ ಹೆಸರು ಮಾತ್ರ ಕೆಲಸದಲ್ಲಿ ಮಾತ್ರ ಸೂಪರ್ ಹೆಸರು. ಯಾಕಂದರೆ ಕೆಲಸದಲ್ಲಿ ಮಾತ್ರ ಇವ್ರು ಹಿಂದೆ ಬರಲ್ಲ. ಒಂದು ಕೆಲಸ ತೊಗೊಂಡ್ರು ಅಂದರೆ ಅದನ್ನು ವಾಪಸ್ ಮಾಡಲ್ಲ, ಖಂಡಿತ ಸಕ್ಸಸ್ ಮಾಡೇ ಕೊಡೋದು. ಸೊ ಈ ಥರ ಇರಬೇಕಾದ್ರೆ ಇವ್ರನ್ನ ತುಂಬ ಜನ ಮೆಚ್ಕೊತಾರೆ. ಸೊ ಮೆಚ್ಕೊಂಡಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಈ ದುಡ್ಡು ಆಸೆಯಿಂದ ಸ್ವಲ್ಪ ಇವ್ರನ್ನ ನೋಡಿದ್ರೆ ಓ ಸ್ವಲ್ಪ ಕಾಸ್ಟ್ಲಿ ಪರ್ಸನ್ ಅಂತ ಹೇಳ್ಬಿಡ್ತಾರೆ. ಅದೇ ಥರ ಇವನ್ನ ಬಟ್ಟೆ ಹಾಕೋದು ಅಷ್ಟೇ ಅಥವಾ ವೆಹಿಕಲ್ಲೂ ಅಷ್ಟೇ, ಯಾವುದೊಂದು ಸ್ವಲ್ಪ ಕಾಸ್ಟ್ಲಿಯಾಗೆ ಇರ್ತಾರೆ. ಸ್ವಲ್ಪ ನೋಡೋಕ್ಕೂ ಅಷ್ಟೇ ನೀಟ್ನೆಸ್ಸಲ್ಲಿ ತುಂಬ ಎತ್ತಿದ ಕೈ ಅಂತ ಹೇಳ್ಬೋದು, ನೀಟ್ನೆಸ್ಸಲ್ಲೂ ತುಂಬ ಚೆನ್ನಾಗಿರ್ತಾರೆ. ಯಾಕಂದರೆ ಇವರು ಫಸ್ಟೇ ಸ್ವಲ್ಪ ಸ್ಟ್ರಗಲ್ ಲೈಫ್ ಅಂತ ಹೇಳ್ತೀವಲ್ಲ, ಸಣ್ಣ ವಯಸ್ಸಲ್ಲಿ ಸ್ಟ್ರಗಲ್ ಪಟ್ಕೊಳ್ಳೋದು. ಯಾಕಂದರೆ ರೆಸ್ಪಾನ್ಸಿಬಿಲಿಟಿನ ತೊಗೊಂಡ್ಬಿಡ್ತಾರೆ. ಎಜುಕೇಷನ್ ಕಡಿಮೆ ಇದ್ರೂ ಭಾಳ ಬುದ್ಧಿವಂತರು ಅಂತ ಹೇಳಿದೆ. ಎಜುಕೇಷನ್ ಕಡಿಮೆ ಇದ್ರೂ ಇವರಂಥ ಬುದ್ಧಿವಂತರು ಯಾವ ನಂಬರಲ್ಲಿಲ್ಲ. 23ನೇ ತಾರೀಕು ಸಾಧನೆ ಮಾಡೋದು ತುಂಬ ನಂಬರ್ಸ್ ಇದೆ ನಮ್ಮಲ್ಲೇ. ಸೊ ಆ ಥರ 23ನೇ ತಾರೀಕು ತುಂಬಾ ಬುದ್ಧಿವಂತರು, ಅತಿ ಬುದ್ಧಿವಂತರು. ಅತಿ ಬುದ್ಧಿವಂತಿಕೆ ಬೇಡ ಅಂತ ನಾನು ಹೇಳೋದು. ಬುದ್ಧಿವಂತಿಕೆ ಇರಲಿ, ಬಟ್ ಅತಿ ಬುದ್ಧಿವಂತಿಕೆ ಮಾಡಿದಾಗ ನಮ್ಮ ಸುತ್ತಮುತ್ತವರೆಲ್ಲ ಸ್ವಲ್ಪ ಹೆದರ್ಕೊಬೇಕಾಗತ್ತೆ. ಇವ್ರು ನೋಡಿ ಅಯ್ಯೋ ಇವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು, ಹುಷಾರಾಗಿರ್ಬೇಕಪ್ಪ ಅಂತ. ತಮ್ಮ ಮನೇಲೇ ಸ್ವಲ್ಪ ಕಷ್ಟಪಟ್ಬಿಡ್ತಾರೆ. ಒಂದು ಮಗು ಇತ್ತು ಅಂದರೆ ಅವ್ರ ಫ್ರೆಂಡ್ ಅಕ್ಕ ತಂಗಿರೋರ ಅಯ್ಯೋ ಇವಳಂದ್ರೆ ಸ್ವಲ್ಪ ಭಯಪ್ಪ ನನಗೆ, ಯಾಕಂದರೆ ಇವಳು ಸ್ವಲ್ಪ ಡೇರ್ನೆಸ್ ಜಾಸ್ತಿ, ನಂಗೆ ಸ್ವಲ್ಪ ಡೇರ್ ಕಡಿಮೆ ಅಂತ ಹೇಳ್ತಾರೆ. ಅಕ್ಕ ತಂಗಿರಾಗ್ಬೋದು, ಅಣ್ಣ ತಮ್ಮಂದಿರಾಗ್ಬೋದು. ಸೊ ಇವರು ಇವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ನೋಡ್ತಾರೆ. ನೋಡಿ ಇವರು ವೆಹಿಕಲ್ ಓಡಿಸೋದಾಗ್ಬೋದು, ಮಾತಾಡೋದಾಗ್ಬೋದು, ಎಲ್ಲಾದರೂ ಸ್ಪೀಡ್ ಅಂತ ಹೇಳೋದಲ್ಲ. ಈ ಹೆಣ್ಮಕ್ಳಾದ್ರೂ ಸ್ಪೀಡಮ್ಮ ಅದರಲ್ಲೇ, ಬರೀ ಗಂಡು ಮಕ್ಳು ಅಂತಲ್ಲ. ಸೊ ನಂಬರ್ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಸಪ್ರೇಟ್ ಇಲ್ಲ ಅದರಲ್ಲಿ, ನಂಬರೇ. ಸೊ ಆ ನಂಬರ್ ಹೊಡೆದವರೆಲ್ಲ ಗಂಡು ಮಕ್ಕಳಾಗ್ಬೋದು ಹೆಣ್ಮಕ್ಳಾಗ್ಬೋದು ತುಂಬ ಫಾಸ್ಟ್ ಇರ್ತಾರೆ. ಆದರೆ ಇವರು ಸ್ವಲ್ಪ ಮದುವೆ ಲೈಫಲ್ಲಿ ಸ್ವಲ್ಪ ಕಷ್ಟಪಡ್ತಾರೆ. ಸೊ ಮದುವೆ ಲೈಫಲ್ಲಿ ಅದು ಆ ಥರನೇ. ಅದು ಏನು ಮದುವೆ ಲೈಫಲ್ಲಿ ಕಷ್ಟಪಡ್ತಾರೆ, ಲವ್ ಮ್ಯಾರೇಜ್ ಮಾಡ್ಕೊಳ್ಳೋ ಚಾನ್ಸಸ್ ಬರುತ್ತೆ. ಸೊ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋ ಅದು ಆ ಥರ ಪಡ್ತಾರೆ. ಒಂದು ಹುಡುಗಿ ಡಿಸಿಷನ್ ತಪ್ಪಾಗುತ್ತೆ ಅಥವಾ ಹುಡುಗ ಡಿಸಿಷನ್ ತಪ್ಪಾಗಿ ಸೊ ಅಲ್ಲಿ ಕಷ್ಟಪಡಬೇಕಾಗತ್ತೆ ಮ್ಯಾರಿಟಲ್ ಲೈಫಲ್ಲಿ. ಬಟ್ ಮ್ಯಾರಿಟಲ್ ಲೈಫ್ ಕಷ್ಟಪಟ್ರೂ ಇವ್ರು ನಾನು ಕೆರಡೆ ಬಿದ್ರೂ ಅದೇ ಹೇಳ್ತಾರಲ್ಲ ಮಿಸ್ ಮಣ್ಣಾಗಿಲ್ಲ ಅಂತ, ಅದು ಯಾರಿಗೂ ತೋರಿಸ್ಕೊಳ್ಳೋದು. ಬುದ್ಧಿವಂತಿಕೆಯಿಂದನೇ ನಡೀತಾ ಇರ್ತಾರೆ. ಬುದ್ಧಿವಂತಿಕೆನೇ ಮೇನ್ ಅಮ್ಮ ಇವರು. ಬುದ್ಧಿವಂತಿಕೆಯಿಂದ ಗೆಲ್ಲೋದು ಜಾಸ್ತಿ ಇವರು, ಬುದ್ಧಿವಂತಿಕೆಯಿಂದ ಗೆಲ್ತಾರೆ ಇವರು. ಹಾಗೆ ಇವರು ಹಣದ ಆಸೆ ಜಾಸ್ತಿ ಅಂದೆ. ಆಸ್ತಿ ಮಾಡಬೇಕು, ಹಣ ಮಾಡಬೇಕು ಅಂತ ಹೋಗ್ತಾರೆ. ಯಾಕಂದರೆ ನನ್ನ ತಂದೆ ಆಸ್ತಿ ತಾತನ ಆಸ್ತಿ ಇದೆ ಅಂತ ಹೇಳ್ಬಿಟ್ಟು ಇವ್ರು ಖಂಡಿತ ಯಾವತ್ತೂ ಹೇಳ್ಕೊಳ್ಳಲ್ಲ. ನನ್ನ ಆಸ್ತಿ ಏನಿದೆ ಅಂತ ಹೇಳ್ತಾರೆ, ನಾನೇನು ಸಂಪಾದನೆ ಮಾಡಿದೆ, ನಾನೇನು ಸಂಪಾದನೆ ಮಾಡಬೇಕು, ನನ್ನ ಮುಂದೆ ಫ್ಯೂಚರ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ನನ್ನ ತಾತನ ಆಸ್ತಿ ಕೋಟಿ ಇದ್ರೂ ಇವರು ಅದಕ್ಕೋಸ್ಕರ ಅದರಿಂದ ಹೋಗೋರಲ್ಲ. ನಾನು ಸಾಧನೆ ಮಾಡಬೇಕು, ನಾನು ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡೋರೆ 23ನೇ ತಾರೀಕು ಕೊಟ್ಟರು. ಸೊ ಆದರೆ ಯಾವಾಗ 23ನೇ ತಾರೀಕು ಕೊಟ್ಟರು ಬುದ್ಧಿವಂತರು ಆಗ್ತಾರೆ ಅಂತ ನಾವು ಹೇಳ್ತೀವಿ ಅಂದರೆ ಅದು ತಕ್ಕಂತೆ ಹೆಸರು ಇಟ್ಕೊಂಡಾಗ, ಹೆಸರು ಚೆನ್ನಾಗಿದ್ದಾಗ ಖಂಡಿತ ನಾನು ಇವಾಗ ಏನೇನು ಸಕ್ಸಸ್ಫುಲ್ ಹೇಳಿದ್ರು ಅದೆಲ್ಲ ಆಗಿಬಿಡುತ್ತೆ. ಇವರಿಗೆ ಸ್ವಲ್ಪ ನಿದ್ದೆನೇ ಕಡಿಮೆ. 23ನೇ ತಾರೀಕು ಕೊಟ್ಟರು ನಿದ್ದೆ ಕಡಿಮೆ. ರಾತ್ರಿ 12 ಗಂಟೆಗೆ ಎದ್ಬಿಡ್ತಾರೆ, ಎಚ್ಚರ ಆಗ್ಬಿಡುತ್ತೆ. ರಾತ್ರಿ 12 ಗಂಟೆಗೆ ಎದ್ಬಿಟ್ಟು ಸಿಸ್ಟಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಅಥವಾ ಏನೋ ಒಂದು ಬುಕ್ಸ್ ಓದೋದು, ಏನೋ ಒಂದು ಶುರು ಮಾಡ್ತಾ ಇರ್ತಾರೆ. ಯಾಕಂದರೆ ನಿದ್ದೆನೇ ಬರೋಲ್ಲ ಅವರಿಗೆ. ಯಾಕಂದರೆ ಇವ್ರ ಪ್ಲ್ಯಾನಿಂಗ್ ಜಾಸ್ತಿ ಇರೋದ್ರಿಂದ ನಿದ್ದೆ ಬರೋಲ್ಲ. ಬೆಳಗಿನ ಜಾವ ನಿದ್ದೆ ಬರೋಲ್ಲ ಇವರಿಗೆ, ನೈಟ್ ನಿದ್ದೆ ಬರೋಲ್ಲ. ಇವ್ರಿಗೆ ಯಾವಾಗ ನಿದ್ದೆ ಬರೋದಂದರೆ ಬೆಳಿಗ್ಗೆ 6 ಗಂಟೆ 6:30 7 ಗಂಟೆ ನಿದ್ದೆ ಬರುತ್ತೆ.
ಮಧ್ಯಾಹ್ನ 3 ಗಂಟೆ ನಿದ್ದೆ ಬರುತ್ತೆ, ಸಂಜೆ 6 ಗಂಟೆಗೆ ನಿದ್ದೆ ಬರುತ್ತೆ. ಯಾವಾಗ ಕೇಳಿದ್ರೆ ಇವ್ರು ಕಂಪ್ಲೇಂಟ್ ಒಂದೇ, ನಾನು ನಿದ್ದೆ ಮಾಡಲಿಲ್ಲ. ಯಾವಾಗ ನಿದ್ದೆ, ಊಟನೂ ಅಷ್ಟೇ ಸ್ವಲ್ಪ ಕಡಿಮೆನೇ ಊಟ ಮಾಡೋದು ಇವರು. ಸೊ ಸ್ವಲ್ಪ ಕುರುಕ್ತಿನಿ ಜಾಸ್ತಿ ತಿಂತಾರೆ. ಸೊ ನಾರ್ಮಲ್ ಊಟ ಮಾಡೋದು ಕಡಿಮೆನೇ. ಸೊ ಯಾವಾಗ ನಿದ್ದೆ ನಮ್ಗೆ ಕಡಿಮೆ ಆಗುತ್ತೋ ಸೊ ಹೆಲ್ತ್ ಇಶ್ಯೂಸ್ ಬಂದ್ಬಿಡುತ್ತೆ. ಸೊ ಇವ್ರು ನೋಡಿ ನಾರ್ಮಲಿ ನೆಕ್ ಪೇನ್ಸ್ ಬಂದ್ಬಿಡುತ್ತೆ. ಈ ನೆಕ್ ಪೇನ್ ಬರುತ್ತೆ, ಹಾಗೆ ನರಗಳದ ಪ್ರಾಬ್ಲಮೇ ಇವ್ರಿಗೆ ಸ್ವಲ್ಪ ನರ್ವ್ಸ್ ಪ್ರಾಬ್ಲಮೇ ಜಾಸ್ತಿ ಬರೋದು. ಕಾಲು ನೋವು ಆಗ್ತದೆ, ನೆಕ್ ಪೇನ್ ಆಗ್ತದೆ. ಸೊ ತಲೆನೋವು ತಲೆಭಾರ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಯಾವಾಗಲೂ ಇವ್ರು ಮೀಟ್ರ್ ಓಡ್ತಾ ಇರುತ್ತೆ. ಸೊ ಮೈಂಡ್ ಯಾವಾಗಲೂ ಕೆಲಸ ಮಾಡ್ತಾ ಇದೆ, ಅವಾಗ ಸ್ವಲ್ಪ ತಲೆನೋವು ಬರುತ್ತೆ. ಸ್ವಲ್ಪ ಕೂಲಾಗಿರೋದು ಕಳ್ಬೋದು. ಹಾಗೆ ನಿದ್ದೆ ಮಾಡ್ಕೊಬೇಕು, ಹಾಗೆ ಊಟ ಚೆನ್ನಾಗಿ ಮಾಡೋದ್ರಿಂದ ಖಂಡಿತ ಸ್ವಲ್ಪ ಕಡಿಮೆ ಮಾಡ್ಕೊಬೋದು. ಹಲೋ ಮೇಡಮ್, ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ನಂಗೆ. ಹರೀಶ್ ಕುಮಾರ್ ಅಂತ. ಹರೀಶ್ ಕುಮಾರ್, ಇನ್ನೊಂದು ಸ್ವಲ್ಪ ಜೋರಾಗಿ ಮಾತಾಡಕ್ಕಾಗತ್ತಾ? ಆಯ್ತು ಮೇಡಮ್. ಓಕೆ, ಹೇಳಿ ಹರೀಶ್ ಕುಮಾರ್. ನಮ್ಮ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಹೇಳಿಪ್ಪ, ನಿಮ್ಮ ಡೇಟ್ ಆಫ್ ಬರ್ತ್, ಹುಟ್ಟಿದ ಸಮಯ ಹೇಳಿ. ಸಮಯ ಗೊತ್ತಿಲ್ಲ ಮೇಡಮ್. ಡೇಟ್ ಆಫ್ ಬರ್ತ್ 29/4/84. 21/4/84. 29/4/84. 84. ಓಕೆ, ಎಲ್ಲಿಂದ ಹರೀಶ್ ಕುಮಾರ್ ನೀವು ಕರೆ ಮಾಡ್ತಿರೋದು? ಮೈಸೂರಿಂದ ಮೇಡಮ್. ಮೈಸೂರು. ಓಕೆ, ನಿಮ್ಮ ಪ್ರಶ್ನೆ ಏನಿದೆ? ಅದೇ ನಮ್ಮ ಮುಂದೆ ಹೇಗಿದೆ ಅನ್ನೋದು ಕೇಳಬೇಕಾಗಿತ್ತು. ಇದಕ್ಕೆ ಮುಂಚೆ ನಮ್ಮ ಅಕ್ಷರ ಭವಿಷ್ಯ ಕಾರ್ಯಕ್ರಮವನ್ನ ನೋಡಿದೀರಾ ಅಥವಾ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀವಿ ಮೇಡಮ್, ಅದಕ್ಕೆ ಮಾಡಿದ್ವಿ. ಈಗ ನೋಡ್ತಾ ಇದ್ವಿ ಲೈವ್. ಓಕೆ, ಮಾತಾಡಿ. ಆಚಾರ್ಯರಿದ್ದಾರೆ, ಮಾತಾಡಿ. ಹಲೋ ಗುರುಜಿ. ನಮಸ್ತೆ ಹರೀಶ್, ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಚೆನ್ನಾಗಿದ್ದೀರಾ? ಹರೀಶ್ ಕುಮಾರ್ ಅಂತ ಹರೀಶ್ ಅಂತ ಕರಿತಾರ ಹೆಚ್ಚು ನಿಮಗೆ? ಅದು ನಮ್ದು ಜಾತಕದ ಪ್ರಕಾರ ಚಂದ್ರಶೇಖರ್ ಅಂತ ಹೆಸರಿರೋದು ಗುರುಜಿ. ಓಕೆ, ಹೆಸರು ಹರೀಶ್ ಕುಮಾರ್ ಅಂತ ಮಾಮೂಲಿ ಕಟ್ಕೊಂಡಿದ್ದಾರೆ ಕೂಗಕ್ಕೆ. ಹರೀಶ್ ಅಂತ ಕರಿತಾರಲ್ವಾ? ಹರೀಶ್ ಅಂತ ಕರಿತಾರೆ. ಸೊ ನಾನು ಈಗಾಗಲೇ ಹೇಳ್ಕೊಂಬಂದೆ, 2ನೇ ತಾರೀಕುವರೆಗೆ 8ನೇ ತಾರೀಕು ಆಗಲ್ಲ. 2ನೇ ತಾರೀಕು ಕೊಟ್ಟರು 8ನೇ ತಾರೀಕು ಹೆಸರು ಇಟ್ಕೊಂತಾರೆ, 8ನೇ ತಾರೀಕು ಕೊಟ್ಟರು 2ನೇ ತಾರೀಕು ಹೆಸರು ಇಟ್ಕೊಳ್ತಾರೆ ಅಂತ. ಈಗ 29ನೇ ತಾರೀಕು 17ನೇ ತಾರೀಕು ಅವ್ರು ಫೋನ್ ಮಾಡಿದ್ರು, 29 ನಿಶಾಂತ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಇವ್ರು 29ನೇ ತಾರೀಕು ಫೋನ್ ಮಾಡೋದು, ಹರೀಶ್ ಅಂತ 17ನೇ ಹೆಸರು ಇಟ್ಕೊಂಡಿದ್ರು. ನೋಡಿ ಎಷ್ಟು ಅಪೋಸಿಟ್ ನಂಬರ್ಸೇ ನಮ್ಗೆ ಫಾಲೋ ಮಾಡುತ್ತೆ ಅಂತ. ಸೊ ಇಲ್ಲಿ ಕಷ್ಟಗಳು ಬರಬೇಕಾಗತ್ತೆ. ಏನು ಮಾಡ್ತಿದ್ದೀರಾ ಹರೀಶ್ ನೀವು? ನಾವು ವ್ಯವಸಾಯ ಗುರುಜಿ. ವ್ಯವಸಾಯ ಮಾಡ್ತಾ ಇದ್ದೀರಾ? ನಿಮ್ಮ ಹುಟ್ಟಿದ ಊರಲ್ಲೇ ಇದ್ದೀರಾ ನೀವು? ಹುಟ್ಟಿದೂರಲ್ಲೇ ಇದ್ದೇವೆ ಗುರುಜಿ. ಹುಟ್ಟಿದೂರಲ್ಲಿ ಇರೋಕ್ಕಾಗಲ್ಲ, ನೀವು ಹೊರಗಡೆ ಬರಬೇಕಲ್ಲ ಹರೀಶ್, ಯಾಕೆ ಬರಲಿಲ್ಲ ಇದುವರೆಗೂ? ಹುಟ್ಟಿದೂರಲ್ಲೇ ಇದ್ದೇವೆ ಗುರುಜಿ ಆಗಿಂದ. ಹುಟ್ಟಿದೂರಲ್ಲಿದ್ರೆ ನೀವೇನು ಹೆಸರು ಮಾಡೋಕ್ಕಾಗಲ್ಲ ಹರೀಶ್. ಹುಟ್ಟಿದೂರಲ್ಲಿದ್ರೆ ನಾವು ಮಬ್ಬು ಅಂತ ಹೇಳ್ತೀವಲ್ಲ, ಡಲ್ ಆಗಿರ್ತೀರಾ ಅಂತ. ಸೊ ಏನು ಕತ್ಲು ಅಂತ, ಕತ್ತಲು ಜೀವನ ಅಂತ ಹೇಳ್ತೀವಲ್ಲ. ಸೊ ನೀವು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ಊರಿಂದ ಆಚೆನೆ ಬರಬೇಕು. ಅಂದರೆ ಪಿನ್ ಕೋಡ್ ಚೇಂಜ್ ಆದ್ರೂ ಪರವಾಗಿಲ್ಲ. ಮೈಸೂರಿಂದ ಹೊರಗಡೆ ಬಂದರೆ ಪರವಾಗಿಲ್ಲ, ಶ್ರೀರಂಗಪಟ್ಟಣ ಬರ್ಬೋದು, ಪರವಾಗಿಲ್ಲ. ಬಟ್ ಅಂದರೆ ಅದೇ ಮೈಸೂರಲ್ಲ ಗುರುಜಿ, ಕಳಸ್ತೋಡಿ ಅಂತ. ಓಕೆ, ನೀವು ಯಾವ ಊರಲ್ಲಿದ್ದೀರೋ ಆ ಊರಿಂದ ಹೊರಗಡೆ ಬಂದ್ರೆ ನೀವು, ಯಾಕಂದ್ರೆ ನೀವು ಏನು ಓದಿದ್ದೀರಾ ಹರೀಶ್? SLC ಗುರುಜಿ. ಹೌದು, ನೋಡಿ ಇದರಲ್ಲಿ ಎಜುಕೇಶನ್ ಕೂಡ ಬ್ರೇಕ್ ಆಗಿಬಿಡುತ್ತೆ. ನೀವು ಚೆನ್ನಾಗಿ ಓದಬೇಕು ಅಂತಿತ್ತು, ಬಟ್ ಓದೋಕ್ಕಾಗಲಿಲ್ಲ. ಏನು ಕಾರಣ ಬೇರೆ ಏನೋ ಇರ್ಬೋದು, ಬಟ್ ಓದೋಕ್ಕಾಗಲ್ಲ. ಯಾಕಂದ್ರೆ ನೀವು ಹೆಸರು ಇಟ್ಕೊಂಡಿರೋದೇ ಆಪೋಸಿಟ್ ಇದೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ. ಸೊ ಅದು ನಿಮ್ಗೆ ತೊಂದರೆ ಕೊಡ್ತದೆ. ಹರೀಶ್ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಹರೀಶ್ ಬದಲಾವಣೆ ಮಾಡ್ಕೊಂಡ್ರೆ ನೀವು ಲೈಫಲ್ಲಿ ಒಳ್ಳೇದಾಗೋದು. ಮತ್ತು ನೀವು ಇರೋ ಊರಿಂದ ಹೊರಗಡೆ ಬಂದರೆ ಸ್ವಲ್ಪ ಏನಾದರೂ ಬಿಸ್ನೆಸ್ ಅಂತ ಮಾಡೋದು, ಅಥವಾ ಹೊರಗಡೆ ಬಂದು ಹೋಗಬೇಕು. ನೀವು ನಿಮ್ಮೂರಲ್ಲೇ ಹುಟ್ಟಿದ ಊರಲ್ಲಿದ್ದರೆ ಸ್ವಲ್ಪ ಕಷ್ಟನೇ ಈ ಕಷ್ಟನೇ ಪಡ್ತಾ ಇದ್ದೀರಾ ನೀವು ಅಲ್ಲ ಹರೀಶ್ ಅವರು? ಮಾಮೂಲಿ ಸರ್ ಗುರುಜಿ, ಮಾಮೂಲಿ ಕೆಲಸಗಳು. ಹೌದು, ವ್ಯವಸಾಯ. ಸೊ ಅದಕ್ಕೋಸ್ಕರ ಆದಷ್ಟು ನೀವೇನಾದರೂ ಹೊರಗಡೆ ಬಂದು ಬಿಸ್ನೆಸ್ ಮಾಡೋದು ಅದೇನೋ ಮಾಡ್ಕೊಂಡ್ರೆ ಖಂಡಿತ ಚೆನ್ನಾಗಿರ್ತೀರ ಹರೀಶ್. ನೀವು ಮಾಡ್ತಿರೋ ವ್ಯವಸಾಯ ಚೆನ್ನಾಗಿದೆ, ಮಾಡಿ. ಬಟ್ ನೀವು ಮಾಡಿಸ್ಬೇಕಷ್ಟೇ, ನೀವು ಮಾಡೋಕ್ಕಾಗಲ್ಲ. ಅಲ್ಲಿ ಅದೇ ಊರಲ್ಲಿ ಇರೋಕ್ಕಾಗಲ್ಲ. ನಿಮ್ಮ ಮನಸ್ಸು ಅಲ್ಲಿ ಚೆನ್ನಾಗಿರಲ್ಲ ಆ್ಯಕ್ಚುಲಾಗೆ. ಸೊ ಅದರಿಂದ ಹರೀಶ್ ಹೆಸರು ಬದಲಾವಣೆ ಮಾಡ್ಕೊಳ್ಳಿ ಮೊದಲಿಗೆ. ನಿಮ್ಮ ಸ್ವಲ್ಪ ಮೈಂಡ್ ಇವಾಗ ನೀವು ಸ್ವಲ್ಪ ಏನಪ್ಪ ಇದು ಜೀವನ ಅಂತ ಅನಿಸ್ಬಿಡುತ್ತೆ. ಸೊ ಆ ಜೀವನ ಏನಪ್ಪ ಅನ್ಸೋದು ಬದಲು ಹೆಸರು ಚೇಂಜ್ ಮಾಡ್ಕೊಂಡು ಸ್ವಲ್ಪ ಅದು ಮುಂದೆ ಬರ್ತೀರಾ. ಮುಂದೆ ಬಂದಮೇಲೆ ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ ಅಲ್ವಾ? ಚಂದ್ರಶೇಖರ್ ಅಂತ ಇದೆಯಲ್ಲ ಗುರುಜಿ, ಚಂದ್ರು ಅಂತ ಕರೆದ್ಬಿಡ್ತಾರಲ್ಲ, ಅದು ತೊಂದರೆ ನಿಮಗೆ. ಸೊ ಅದರಿಂದ ಹರೀಶ್ ಹೆಸರು ಬದಲಾವಣೆ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ ಹರೀಶ್. ಏನು ಮಾಡಿದ್ರು ಇದಾಗುತ್ತೆ ಗುರುಜಿ? ಹರೀಶ್ ಹೆಸರನ್ನ ಆದಷ್ಟು ನೀವು ಎನ್ ಅಥವಾ ಎ ಅಕ್ಷರದಲ್ಲಿ ಹೆಸರಿಟ್ಕೊಳ್ಳಿ, ತುಂಬ ಚೆನ್ನಾಗಿರ್ತೀರ. ಓಕೆ, ವ್ಯವಹಾರ ಏನು ಮಾಡ್ಬೋದು? ನೀವು ವ್ಯವಹಾರನೇ ಮಾಡಬೇಡಿ. ಯಾಕಂದರೆ ನಿಮ್ಮ ಮನಸ್ಸು ಕರಗೋ ಮನಸ್ಸು ಅಲ್ವಾ. ವ್ಯವಹಾರದಲ್ಲಿ ಸ್ವಲ್ಪ ನಾನು ಇವಾಗ ದುಡ್ಡಿಲ್ಲ ಸರ್ ಅಂತ ಹೇಳಿದ್ರೆ ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಕೊಟ್ಕೊಳ್ಳಿ ಅಂತ ಹೇಳ್ಬಿಡ್ತೀರಾ ನೀವು. ಸೊ ಆದ್ದರಿಂದ ವ್ಯವಹಾರ ಮಾಡೋದು ಬೇಡ. ಏನೋ ಕೆಲಸ ಅಥವಾ ನೀವು ಬಿಸ್ನೆಸ್ ಅಂದರೆ ವ್ಯವಹಾರ ಮಾಡಿದಾಗ ನೀವು ಇನ್ನೊಬ್ರು, ಇವಾಗ ನೀವು ಮದುವೆ ಆಗಿದ್ರೆ ನಿಮ್ಮ ಮಿಸಸ್ ಹೆಸರಲ್ಲಿ ಏನೋ ಮಾಡ್ಬೋದು. ಮದುವೆ ಆಗಿಲ್ಲ ಇನ್ನ? ಯಾಕೆ ಮದುವೆ ಮಾಡ್ಕೊಂಡಿಲ್ಲ? ಓಕೆ, ಅದಕ್ಕೋಸ್ಕರ ನೋಡಿ, ಅದು ತ್ಯಾಗನೇ ಅಲ್ವಾ. ಸೊ ಆಯಿತು, ಇದು ಒಂದು ಹೆಸರು ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮ ಮದುವೆ ಆಗೋ ಯೋಗ ಕೂಡ ಬರುತ್ತೆ, ಒಳ್ಳೇದಾಗತ್ತೆ ಹರೀಶ್ ಅವರೇ. ಸೊ ಈಗ ಹರೀಶ್ ನೋಡಿ ಅಪೋಸಿಟ್ ನಂಬರ್ಸ್ ಯಾವಾಗ ಹೆಸರು ಇಟ್ಕೊಳ್ತೀವಿ ಕಷ್ಟಗಳು ಬರಬೇಕಾಗುತ್ತೆ ನೋಡಿ. ಮದುವೆ ಕೂಡ ಇನ್ನು 84 ಹುಟ್ಟಿದ ಮದುವೆ ಕೂಡ ಆಗಿಲ್ಲ ಅಂತ ಹೇಳ್ತಿದ್ದಾರೆ.
ಎಲ್ಲಿ ಮುಂದಕ್ಕೆ ಅವರ ಹೆಸರು ಬದಲಾವಣೆ ಮಾಡಬೇಕು, ಖಂಡಿತ ಚೆನ್ನಾಗಿರ್ತಾರೆ. ನಾವು 2ನೇ ತಾರೀಕು ಕೊಟ್ಟರು 3ನೇ ತಾರೀಕು ಕೊಟ್ಟರು ಖಂಡಿತ ಊರಿಂದ ಹೊರಗಡೆ ಬಂದ್ರೆ ಹೆಸರು ಮಾಡೋಕ್ಕಾಗತ್ತಮ್ಮ, ಇಲ್ಲಾಂದ್ರೆ ಹೆಸರು ಮಾಡೋಕ್ಕೆ ಕಷ್ಟ. ಸೊ ಅಲ್ಲಿ ಕತ್ತಲ ಜೀವನ ಅಂತ ಹೇಳ್ತೀವಲ್ಲ, ಆ ಥರ ಇರುತ್ತೆ. ಸೊ 23ನೇ ತಾರೀಕು ಕೊಟ್ಟರೆ ಸ್ವಲ್ಪ ಲಕ್ಕಿ ಟಿಪ್ಸ್ ಹೇಳ್ಬಿಡೋಣ ನಮಗೆ. ಹಾಗೆ ಲಕ್ಕಿ ಡೇಟ್ಸ್ ಅಂದಾಗ 1, 5, 6 ಈ ಡೇಟ್ಗಳು ಯಾವುದೇ ಒಳ್ಳೆ ಕೆಲಸ ಮಾಡ್ಬೋದು. 4 ಮತ್ತು 8 ಯಾವುದೂ ಒಳ್ಳೆ ಕೆಲಸ ಮಾಡೋದು ಬೇಡ ಇವರಿಗೆ. ಲಕ್ಕಿ ಕಲರ್ಸ್ ಅಂದಾಗ ಆ್ಯಶ್ ಕಲರ್, ಗ್ರೇ ಕಲರ್, ಗೋಲ್ಡು ಮತ್ತು ಸಿಲ್ವರ್ ಕಲರ್ ಬೆಸ್ಟ್ ಮ್ಯಾಚ್ ಆಗುತ್ತೆ ಇವರಿಗೆ. ಹಾಗೆ ಅನ್ಲಕ್ಕಿ ಕಲರ್ಸ್ ಅಂದಾಗ ಬ್ಲ್ಯಾಕು, ಬ್ರೌನು, ಗ್ರೀನು ಸೂಟಬಲ್ ಆಗಲ್ಲ ಇವರಿಗೆ. ಸೊ ಲಕ್ಕಿ ಜೆಮ್ ಅಂದಾಗ ಡೈಮಂಡ್ ಹಾಕೊಟ್ರೆ, ಜೆಂಟ್ಸ್ ಆದರೆ ಬಲಗೆ ಉಂಗುರದ ಬೆರಳಿಗೆ ಹಾಕೋಬೋದು, ಲೇಡೀಸ್ ಆದರೆ ಎಡಗೆ ಉಂಗುರದ ಬೆರಳಿಗೆ ಹಾಕೋಬೋದು. ಹಾಗೆ ಲಕ್ಕಿ ಗಾಡ್ ಅಂದಾಗ ವಿಷ್ಣು ದೇವ್ರನ್ನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಲಕ್ಕಿ ಮೆಟಲ್ ಅಂದಾಗ ಸಿಲ್ವರ್ ಹಾಕೊಳ್ಳೋದು ತುಂಬ ಒಳ್ಳೆಯದು ಇವರಿಗೆ. ಹಾಗೆ ಲಕ್ಕಿ ಮೊಬೈಲ್ ನಂಬರ್ ಅಂತ ಹೇಳಿದಾಗ ಬಿಸ್ನೆಸ್ ಮಾಡೋದ್ರಿಂದ ಟೋಟಲ್ ನಂಬರ್ 5 ಬರೋ ನಂಬರ್ ತೊಗೊಂಡ್ರೆ ಖಂಡಿತ ಚೆನ್ನಾಗಿರ್ತಾರೆ ಲೈಫಲ್ಲಿ. ಹಾಗೆ ಓಂ ನಮೋ ನಾರಾಯಣ ಹೆಚ್ಚು ಹೇಳ್ಕೊತಾ ಇದ್ರೆ ಒಳ್ಳೆಯದು, ಅಥವಾ ಓಂ ಬುಧಾಯ ನಮಃ ಅಂತ ಹೇಳ್ಕೊತಾ ಇದ್ರೆ ಖಂಡಿತ ತುಂಬ ಚೆನ್ನಾಗಿರ್ತಾರೆ, ಒಳ್ಳೆಯದಾಗುತ್ತೆ ಅವ್ರಿಗೆ. ಓಕೆ, ಸೊ ನೀವು ಪ್ರತಿ ವಾರ ನಮಗೆ ರಾಶಿಗಳ ಬಗ್ಗೆ ಯಾರ್ಯಾರ ರಾಶಿಯಲ್ಲಿ ಏನೇನು ಸ್ಪೆಷಲ್ ಅನ್ನೋದ್ರ ಬಗ್ಗೆ ಈ ಸಲ ಮಿಥುನ ರಾಶಿ ಅಲ್ಲ, ಮಿಥುನ ರಾಶಿ ಅಂದರೆ ಮೃಗಶಿರ ನಕ್ಷತ್ರ 3ನೇ 4ನೇ ಪಾದ, ಹಾಗೆ ಹರಿದ್ರ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪುನರ್ವಸು ನಕ್ಷತ್ರ 1, 2, 3ನೇ ಪಾದವರೆಗೆ. ಇದು ಮಿಥುನ ರಾಶಿ ಅಂದರೆ ಬುಧ ಅಧಿಪತಿ ಆಗಿರ್ತಾನೆ. ಹಾಗೆ ಈ ಸಲ ಈ 2004 ನೆಕ್ಸ್ಟ್ ಮಾರ್ಚ್ವರೆಗೂ ಕೆಲಸದ ಟೆನ್ಷನ್ ಸ್ವಲ್ಪ ಕಡಿಮೆನೇ ಇರುತ್ತೆ ಅವರಿಗೆ. ಬಟ್ ಪ್ರಮೋಷನ್ಸು ಮತ್ತು ಬೆಟರ್ ಚೇಂಜಸ್ ಸ್ವಲ್ಪ ಕಡಿಮೆ ಆಗುತ್ತೆ ಈ ಸಲ. ಈಗ ಬಟ್ ನವಂಬರ್ ಮೇಲೆ ಸ್ವಲ್ಪ ಚಾನ್ಸಸ್ ಇದೆ. ಹಾಗೆ ಸ್ವಲ್ಪ ವಿರೋಧಗಳಾಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆಫೀಸಲ್ಲಿ ಆಗ್ಬೋದು, ಮನೇಲಿ ಆಗ್ಬೋದು, ಸ್ವಲ್ಪ ವಿರೋಧಗಳಾಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್. ಫೈನಾನ್ಷಿಯಲ್ ತುಂಬ ಚೆನ್ನಾಗಿರುತ್ತೆ, ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಫೈನಾನ್ಷಿಯಲ್ ಸೆಕೆಂಡ್ ಹಾಫ್ ಇಯರ್ಸ್ ಇದೆಯಲ್ವಾ, ಅವಾಗ ತುಂಬ ಚೆನ್ನಾಗಿ ಫೈನಾನ್ಷಿಯಲ್ ತುಂಬ ಚೆನ್ನಾಗಾಗುತ್ತೆ ಮಿಥುನ ರಾಶಿಯವರಿಗೆ. ಹಾಗೆ ಈ ಡೈರೆಕ್ಟರ್ಸು, ಮ್ಯೂಸಿಷಿಯನ್ಸು, ಆ್ಯಕ್ಟರ್ಸು ಮತ್ತು ಈ ಫಿಲ್ಮ್ ಮೇಕರ್ಸ್ಗೆಲ್ಲ ಫೈನಾನ್ಷಿಯಲ್ ತುಂಬ ಚೆನ್ನಾಗಾಗುತ್ತೆ. ಅವ್ರು ಮಾಡೋ ಕೆಲಸಗಳು ಸಕ್ಸಸ್ ಆಗುತ್ತೆ ಅವರಿಗೆ. ಎಜುಕೇಷನ್ ಮಕ್ಕಳು ಯಾರು ಮಾಡ್ತಿದಾರೋ ಅವ್ರು ತುಂಬ ಚೆನ್ನಾಗಿ ಈ ವರ್ಷ ತುಂಬ ಸಕ್ಸಸ್ ಆಗುತ್ತೆ ಅವ್ರಿಗೆ. ಹಾಗೆ ಇವರು ಗ್ರೇ ಕಲರ್ ಮತ್ತು ರೆಡ್ ಕಲರ್ನ ಅವಾಯ್ಡ್ ಮಾಡಬೇಕು ಅಪ್ ಟು ಜುಲೈವರೆಗೂ. ಹಾಗೆ ಗ್ರೀನ್ ಮತ್ತು ಬ್ಲೂ ತುಂಬ ಬೆಸ್ಟ್ ಜುಲೈವರೆಗೂ. ಈ ಕಲರ್ಸು ಗ್ರೇ ಮತ್ತು ರೆಡ್ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಮಂಗಳವಾರ ದಿವಸ ಉಪವಾಸ ಮಾಡಬೇಕು ಜುಲೈವರೆಗೂ, ಯಾಕೆ ಜುಲೈವರೆಗೂ ಸ್ವಲ್ಪ ತೊಂದರೆಗಳಿದೆ. ಸೊ ಮಂಗಳವಾರ ದಿವಸ ಉಪವಾಸ ಮಾಡಿದ್ರೆ ಖಂಡಿತ ಒಳ್ಳೆಯದು. ಹಾಗೆ ಬ್ಲ್ಯಾಂಕೆಟ್ಸ್ ಅಂತ ಹೇಳಿ ಬಡವರಿಗೆ ಯಾರಿಗೆ ನಿಜವಾಗ್ಲೂ ಬ್ಲ್ಯಾಂಕೆಟ್ಸ್ ಬೇಕು ಅಂತ ಇರುತ್ತಲ್ಲ, ಅಥವಾ ಚಳಿ ಅಂತ ಇರುತ್ತೆ ಅವ್ರಿಗೆ, ಅಂಥವ್ರಿಗೆ ದಾನ ಮಾಡಿದ್ರೆ ತುಂಬ ಒಳ್ಳೆಯದು, ತುಂಬ ಹಾಗೆ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಈ ಮಂತ್ರನ ಡೈಲಿ ಹೇಳ್ಕೊತಾ ಇದ್ರೆ ಒಳ್ಳೆಯದು. ಯಾಕಂದರೆ ಈ ವರ್ಷ ಸ್ವಲ್ಪ ಏರುಪೇರಿದೆ ಇವ್ರಿಗಿಂತ. ಸೊ ಆ ಶ್ಲೋಕನ ಹೇಳ್ಕೊತಾ ಇದ್ರೆ ಒಳ್ಳೆಯದಾಗತ್ತೆ ಖಂಡಿತ. ಓಕೆ, ಸೊ ಸಾಕಷ್ಟು ಮಾಹಿತಿಗಳನ್ನ 23ನೇ ತಾರೀಕು ಅಂತಂದ್ರೆ ಈ ದಿನ ಹುಡುಗರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗೆ ನಮ್ಮ ರಾಶಿಗಳ ಬಗ್ಗೆ ಕೂಡ ನಮ್ಗೆ ಮಾಹಿತಿ, ರಾಶಿಯವರ ಬಗ್ಗೆ ಹೆಚ್ಚು ತಿಳಿಸ್ಕೊಡ್ಬೋದು, ಕಾಲಾವಕಾಶ ಕಡಿಮೆ ಇರುತ್ತೆ, ಸ್ವಲ್ಪ ಬ್ರೀಫ್ ಆಗಿ ತಿಳಿಸ್ಕೊಟ್ಬಿಡೋರು. ಓಕೆ, ಧನ್ಯವಾದಗಳು ಆಚಾರ್ಯರೇ. ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಅದರಂತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ನಿಮ್ಮ ರಾಶಿ ಅಂತಂದ್ರೆ ಮಿಥುನ ರಾಶಿ ಬಗ್ಗೆ ಅಂತಂದ್ರೆ ಯಾರ್ಯಾರು ಮಿಥುನ ರಾಶಿಯವ್ರಿಗೆ ಸಂಬಂಧಪಟ್ಟವರು ಅವರು ಮಿಥುನ ರಾಶಿಯವರ ಬಗ್ಗೆ ಕೂಡ ತಿಳ್ಕೊಂಡ್ರು. ಹಾಗೆ ಜೊತೆಗೆ 23ನೇ ತಾರೀಕು ಅಂತಂದ್ರೆ ಈ ದಿನ ವಿಶೇಷವಾಗಿ ಯಾರು ಹುಟ್ಟಿದಾರೋ ಅವರ ಒಂದು ಸಹಜವಾಗಿ ಅವ್ರು ಹೇಗೆ, ಅವ್ರಿಗೆ ಏನೇನು ಒಳ್ಳೇದು, ಅವ್ರಿಗೆ ಯಾವುದು ಬೇಡ, ಅವ್ರು ಏನು ಮಾಡಬೇಕು, ಏನು ಮಾಡಬಾರ್ದು, ಹೀಗೆ ಜೊತೆಗೆ ಅವ್ರು ಯಾವ ಒಂದು ದೇವ್ರ ನಾಮಸ್ಮರಣೆಯನ್ನು ಕೂಡ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ರು ಆಚಾರ್ಯರು. ಸೊ ನೀವು ನೇರವಾಗಿ ಆಚಾರ್ಯನ ಭೇಟಿ ಮಾಡಬೇಕು ಅಂತಂದಲ್ಲಿ 997-227 8557. ಸೊ ಮತ್ತೊಂದು ನಂಬರ್ ಕೂಡ ಇದೆ 9535-655-211. ಸೊ ಈ ದೂರವಾಣಿ ಸಂಖ್ಯೆ ಕಾಲ್ ಮಾಡಿ ನೇರವಾಗಿ ಅಪಾಯಿಂಟ್ಮೆಂಟ್ ಮೂಲಕ ನೀವು ಆಚಾರ್ಯನ ಭೇಟಿ ಮಾಡಬಹುದು. ಕೊನೆಯದಾಗಿ ನಮ್ಮ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ನಂಬರ್ 7, 6 ಕ್ರಾಸ್ ಭಾರತಿ ಲೇಔಟ್, SG ಪಾಳ್ಯ, ನಿಯರ್ ಗಣೇಶ್ವರ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ, ಬೆಂಗಳೂರು 29. ಸೊ ಇವತ್ತಿನ ಅಕ್ಷರ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸಿ ಬ್ಯಾಂಗ್ಳೂರ್.